ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 29ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಈ ತಿಥಿ ಈ ದಿನ ಬೆಳಗಿನ ಜಾವ 5:58 ಇರಲಿದೆ. ಈ ದಿನದ ನಕ್ಷತ್ರ ಪೂರ್ವ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಸಂಜೆ 4:55 ಇರಲಿದೆ. ನಂತರ ಉತ್ತರ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಭವ. ಇದು ಈ ದಿನ ರಾತ್ರಿ 7:35 ಇರಲಿದೆ. ನಂತರ ಉತ್ತರ ಕರ್ಣ ಭದ್ರ ಅಥವಾ ವಿಷ್ಟಿ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ, ದಿಕ್ಷೂಲೆ ಪೂರ್ವ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:42 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:03 ಮಧ್ಯಾಹ್ನ 3:30 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:09 ಮಧ್ಯಾಹ್ನ 12:36 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:55 ಮಧ್ಯಾಹ್ನ 1:39 ಹಾಗೆ ಅಪರಾಹ್ನ 3:05 3:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:55 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:44 ಮಧ್ಯಾಹ್ನ 1:32 ಅಮೃತ ಕಾಲ ಇರುವಂಥ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:17. ಇನ್ನು ಈ ದಿನ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ 6 ರಾಶಿಯವರು, ಅಂದರೆ ಇವರಿಗೆ ಚಂದ್ರನ ಬಲ ಇರುತ್ತೆ. ಆ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಪ್ರಯಾಣಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿನೇ ಬಹಳ ವಿಶೇಷವಾಗಿ ನೀವು ಮಾಡುವಂಥ ಪ್ರಯಾಣ, ನಿಮ್ಮ ಪ್ರವಾಸ ಏನಿದೆ ಅದು ತುಂಬ ಯಶಸ್ವಿ ಆಗುತ್ತೆ ಈ ದಿನದಲ್ಲಿ. ಹಾಗೆ ಚಂದ್ರ ಕಲ್ಪನೆಗೆ ಕಾರಕನಾಗಿರುವಂಥವನು. ಹಾಗಾಗಿನೇ ಕಲಾವಿದರಿಗೆ, ಸಾಹಿತಿಗಳಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ ಕೂಡ. ಇನ್ನು ಚಂದ್ರನ ಕಾರಕತ್ವ ಚಂಚಲತೆಗೆ ಇರುವಂಥದ್ದು. ಹಾಗೆ ಯಾವುದೇ ರೀತಿಯ ದ್ರವ ಪದಾರ್ಥಗಳಾಗಲಿ, ಜಲ, ಅನ್ನ, ಹಾಲು, ಪಾನೀಯಗಳು ಇವುಗಳಿಗೆಲ್ಲಗೂ ಕೂಡ ಚಂದ್ರ ಕಾರಕನಾಗಿದ್ದಾನೆ. ಹಾಗಾಗಿನೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ನಮ್ಮ ಯಶಸ್ಸಿಗೆ, ನಮ್ಮ ಕಲ್ಪನೆಗೂ ಕೂಡ ಕಾರಕ ಚಂದ್ರ. ಮನಸ್ಸಿನ ಚಂಚಲತೆಗೆ ಚಂದ್ರನೇ ಕಾರಕನಾಗಿರುವಂಥವನು.
ಹಾಗಾಗಿನೇ ಈ ದಿನ ಸ್ವಲ್ಪ ಚಂಚಲ ಮನಸ್ಸಿದ್ರೂ ಕೂಡ ಕೆಲವೊಂದು ಕನಸುಗಳನ್ನು ನನಸಾಗಿಸ್ಕೊಳ್ಳಿಕ್ಕೆ, ಕೆಲವೊಂದು ಕಲ್ಪನಾ ಲೋಕದಲ್ಲಿದ್ದು ಆ ಒಂದು ಫಲವನ್ನು ಅನುಭವಿಸಲಿಕ್ಕೆ ತುಂಬ ಅನುಕೂಲ ಇರುವಂಥ ಸಂದರ್ಭಗಳು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 8:40 ಬೆಳಿಗ್ಗೆ 9:38 ಇನ್ನು ಅಪರಾಹ್ನ 3:22 ಅಪರಾಹ್ನ 4:20 ಇನ್ನು ರಾತ್ರಿ 10:25 ರಾತ್ರಿ 11:27 ಗುರುಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಶನಿಹೋರದ ಸಮಯ ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಹಾಗಾಗಿನೇ ಯಾವುದೇ ಒಂದು ಪ್ರಮುಖ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಯಾಕೆಂದರೆ ತುಂಬ ನಿಧಾನಗತಿಯಲ್ಲಿ ಈ ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 7:43 ಬೆಳಿಗ್ಗೆ 8:40 ಹಾಗೆ ಅಪರಾಹ್ನ 2:55 3:22 ಇನ್ನು ರಾತ್ರಿ 9:22 ರಾತ್ರಿ 10:25 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಕುಜಹೋರ ಏನಿದೆ ಇದು ತುಂಬ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಿರಲಿ, ನಿಮ್ಮ ಮನೆ, ಸೈಟು, ಜಮೀನು, ಆಸ್ತಿ ಇತ್ಯಾದಿ ಖರೀದಿಗಳನ್ನು ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಅಥವಾ ಅದರಲ್ಲಿ ಏನೋ ಒಂದು ಬದಲಾವಣೆ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ನವೀಕರಣ ಮಾಡಬೇಕು ಇತ್ಯಾದಿ ಚಟುವಟಿಕೆಗಳಿದ್ದರೆ ಅದನ್ನು ಆದಷ್ಟು ಮುಂದಕ್ಕೆ ಹಾಕಿ. ಹಾಗೆ ಈ ದಿನ ಈ ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವರು ಕೂಡ ಯಾವುದೇ ಒಂದು ಪ್ರಮುಖ ನಿರ್ಧಾರಗಳನ್ನು ಈ ದಿನ ಇರುವಂಥ ಕುಜಹೋರಾದಲ್ಲಿ ತೆಗೆದುಕೊಳ್ಬೇಡಿ. ಹಾಗೆ ಯಾವುದೇ ಈ ಭೂ ವಿವಾದಗಳು ನ್ಯಾಯಾಲಯದಲ್ಲಿದ್ದರೆ ಅಥವಾ ಲಿಟಿಗೇಷನ್ಸ್ ಇದ್ದರೆ, ತೊಂದರೆ ತಾಪತ್ರಯಗಳಿದ್ದರೆ ಅವುಗಳ ಪರಿಹಾರಕ್ಕೂ ಕೂಡ ಈ ದಿನ ಕೈ ಹಾಕಬೇಡಿ. ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 9:38 ಬೆಳಿಗ್ಗೆ 10:35 ಇನ್ನು ಅಪರಾಹ್ನ 4:20 5:17 ಹಾಗೆ ರಾತ್ರಿ 11:27 ರಾತ್ರಿ 12:30 ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ದರೂ ಕೂಡ ಅದನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಎ ಗುಡ್ ಬಿಗಿನಿಂಗ್ ಈಸ್ ಆಫ್ ಡನ್ ಅಂತ ಹೇಳ್ತಾರೆ. ಹಾಗಾಗಿ ಅತ್ಯುತ್ತಮವಾದಂಥ ಆರಂಭ ಅರ್ಧ ಕೆಲಸವನ್ನು ಮುಗಿಸಿದಂತೆ. ಹಾಗಾಗಿನೇ ನೀವು ಕೆಲವೊಂದು ಕೆಲಸ ಕಾರ್ಯಗಳಿಗೆ ಆಯಾ ದಿನದ ಸೂಕ್ತವಾದ ಹೊರ ಯಾವುದು ಅಂತ ಹೇಳಿ ಕೂಡ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿನೇ ಒಬ್ಬರ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಬಹಳ ಬೇಗ ಫಲಿತಾಂಶ ಕೊಟ್ಟಾಗ, ಆ ಫಲಿತಾಂಶವನ್ನು ಅವರು ಅನುಭವಿಸಿದಾಗ ಸಂತೃಪ್ತಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಒಂದು ಭಾಗ ಅಂತ ಹೇಳಿದ್ರೆ ತೃಪ್ತಿಯನ್ನು ಪಡ್ಕೊಳ್ಳುವಂಥದ್ದು, ಸಂತೃಪ್ತಿಯ ಜೀವನ. ಅದಕ್ಕೆ ಒಂದೊಂದೇ ಮೆಟ್ಟಿಲಾಗಿ ಈ ಸಂದರ್ಭದಲ್ಲಿ ನೀವು ಪಂಚಾಂಗವನ್ನು ಶ್ರವಣ ಮಾಡ್ತಾ ಇದ್ದೀರಿ, ಕೇಳಿಸ್ಕೊಳ್ತಾ ಇದ್ದೀರಿ. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳ ಬಗ್ಗೆ ಕೇಳಿಸ್ಕೊಳ್ಳೋದ್ರಿಂದ ಪುಣ್ಯ ಸಂಪಾದನೆ ಆಗ್ತಾ ಇರುತ್ತೆ. ಹಾಗಾಗಿ ತಾವು ಕೂಡ ಪ್ರತಿನಿತ್ಯದ ಕೆಲಸ ಕಾರ್ಯಗಳಲ್ಲಿ ಈ ಪಂಚಾಂಗದ ವಿವರಗಳನ್ನು ಸೂಕ್ತವಾಗಿ ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಚತುರ್ಥಿಯ ತಿಥಿ ಇದೆ. ಇಲ್ಲಿ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಅಂತ ಹೇಳಿದ್ರೆ ಅದು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿನೇ ಈ ದಿನ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥ ವಿಶೇಷ ಕಾರ್ಯಕ್ರಮ ಕೂಡ ಇದೆ. ಹಾಗೆ ಈ ದಿನ ಚಂದ್ರೋದಯ ಆಗುವಂಥ ಸಮಯ ರಾತ್ರಿ 9:20. ಹಾಗಾಗಿ ಈ ಸಂಕಷ್ಟಹರ ಚತುರ್ಥಿಯನ್ನು ಅನುಸರಣೆ ಮಾಡುವಂಥವರು, ಉಪವಾಸವನ್ನು ಅನುಸರಣೆ ಮಾಡುವಂಥವರು ಈ ಚಂದ್ರೋದಯದ ಸಮಯವನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ನಮ್ಮೆಲ್ಲರ ಕಷ್ಟಗಳನ್ನು ಪರಿಹರಿಸುವಂಥ ಗಣಪತಿಯನ್ನು ಆರಾಧನೆ ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ತಾವು ಕೂಡ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು, ಅದರಲ್ಲಿ ಒಳ್ಳೆಯ ಹೆಸರು ಬರಬೇಕು, ಹಾಗೆ ಆ ಫಲಿತಾಂಶಗಳು ನಿಮಗೆ, ನಿಮ್ಮ ಕುಟುಂಬಕ್ಕೆ ಅನುಕೂಲವನ್ನು ತರಬೇಕು ಅಂತ ಹೇಳಿ ಈ ದಿನ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ ತಮಗೆ. ಇನ್ನು ಈ ದಿನ ನಮ್ಮ ವೀಕ್ಷಕ ಬಂಧುಗಳು ಕೇಳಿರುವಂಥ ಒಂದೆರಡು ಪ್ರಶ್ನೆಗಳನ್ನು ನೋಡೋಣ. ಹಾಗೆ ಸುವರ್ಣ ಇವರು ತಮ್ಮ ಪತಿ ಮಂಜುನಾಥ ಸ್ವಾಮಿ ಹಾಗೆ ಒಂದು ಪಾಯ ಪೂಜೆಯನ್ನು ಮಾಡಬೇಕು, ಫೆಬ್ರವರಿ
16ಕ್ಕೆ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೇವೆ. ಆದರೆ ಶನಿ ಅಸ್ತನಾಗ್ತಾ ಇದ್ದಾನೆ ಅನ್ನೋವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀರಿ. ಇಲ್ಲಿ ಫೆಬ್ರವರಿ 11ನೇ ತಾರೀಕಿನಿಂದ ಮಾರ್ಚ್ 18ನೇ ತಾರೀಕಿನವರೆಗೆ ಶನಿ ಅಸ್ತನಾಗ್ತಾನೆ. ಇನ್ನು ಮಾರ್ಚ್ 18ನೇ ತಾರೀಕು ಶನಿ ಮತ್ತೆ ಉದಯ ಆಗುವಂಥವನು. ಇನ್ನು ಜೂನ್ 29ರಿಂದ ನವೆಂಬರ್ 15ರವರೆಗೆ ಶನಿಯ ಹಿಮ್ಮುಖ ಚಲನೆ ಇರುವಂಥ ಸಂದರ್ಭ ಇದೆ. ಇದು ಈ ಶನಿಯ ಈ ವರ್ಷದ ಸ್ಥಿತಿಗತಿಗಳು ಹೀಗಿರುತ್ತೆ ಅನ್ನುವಂಥ ವಿಚಾರ. ಆದರೆ ಈ ಫೆಬ್ರವರಿ 14ನೇ ತಾರೀಕು ದಿನ ಚೆನ್ನಾಗಿದೆ. ಹಾಗಾಗಿ 16ನೇ ತಾರೀಕು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ 14ನೇ ತಾರೀಕು ಮಾಡಿ. ಅಸ್ತ ಆದರೂ ಕೂಡ ನಿಮಗೆ ದಿನ ಚೆನ್ನಾಗಿರೋದ್ರಿಂದ, ನಕ್ಷತ್ರ ಶುದ್ಧಿ ಇರೋದ್ರಿಂದ, ದಿನಶುದ್ಧಿ ಇರೋದ್ರಿಂದ ಬಹಳ ವಿಶೇಷವಾಗಿ ಕಾರ್ಯ ಕೈಗೂಡುತ್ತೆ. ಹಾಗಾಗಿ ಫೆಬ್ರವರಿ 14ನೇ ತಾರೀಕು ನೀವು ಪಾಯ ಪೂಜೆಯನ್ನು ಮಾಡಿ ಒಳ್ಳೆಯದಾಗತ್ತೆ. ಒಳ್ಳೆಯ ಫಲ ಕೂಡ ನಿಮಗೆ ಸಿಕ್ಕತ್ತೆ. ಇನ್ನು ಗೌರಮ್ಮ ಇವರು ಇದೇ ಜನವರಿ 22ನೇ ತಾರೀಕು ಜನಿಸಿರುವಂಥ ಹೆಣ್ಣು ಮಗುವಿಗೆ ಯಾವ ಹೆಸರನ್ನಿಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಇವರು ಕೊಟ್ಟಿರುವಂಥ ದಿನಾಂಕ ಮತ್ತು ಸಮಯವನ್ನು ಆಧರಿಸಿ ಹೇಳೋದಾದರೆ ಇವರದ್ದು ಈ ಮಗುವಿನದ್ದು ಕನ್ಯಾ ಲಗ್ನ, ಲಗ್ನದಲ್ಲಿ ಕೇತು ಇದ್ದಾನೆ, 4ರಲ್ಲಿ ಶುಕ್ರ, ಬುಧ, ಕುಜ ಇರುವಂಥದ್ದು. ಇನ್ನು ಲಗ್ನದಿಂದ 5ನೇ ಮನೆಯಲ್ಲಿ ರವಿ, 6ರಲ್ಲಿ ಶನಿ, 7ರಲ್ಲಿ ರಾಹು, 8ರಲ್ಲಿ ಗುರು ಮತ್ತು 10ರಲ್ಲಿ ಚಂದ್ರ ಇರುವಂಥ ಒಂದು ಜಾತಕ ಇದು. ಹಾಗಾಗಿ ಈ ಮಗುವಿನದ್ದು ಮಿಥುನ ರಾಶಿಗೆ ಬರುತ್ತೆ. ಮೃಗಶಿರ ನಕ್ಷತ್ರ 3ನೇ ಪಾದಕ್ಕೆ ಬರುವಂಥದ್ದು. ಹಾಗಾಗಿ ಈ ನಕ್ಷತ್ರ ಇದರ ಆಧಾರದ ಮೇಲೆ, ಈ ರಾಶಿಯ ಆಧಾರದ ಮೇಲೆ ಮಗುವಿನ ಹೆಸರನ್ನು ಕ ಅಕ್ಷರದಿಂದ ಆರಂಭ ಆಗುವಂಥ ಹೆಸರನ್ನು ಇಡ್ಬೋದು. ಉದಾಹರಣೆಗೆ ಇಲ್ಲಿ ಕಮಲ ಅಂತ ಇಡ್ಬೋದು. ಹಾಗೆ ನಿಮಗೆ ತೋಚುವಂಥ ಬೇರೆ ಬೇರೆ ಹೆಸರುಗಳನ್ನು ನೀವು ನೋಡಿ ತಂದೆ ತಾಯಂದ್ರಿಗೆ ಇಬ್ಬರಿಗೂ ಇಷ್ಟ ಆಗುವಂಥ ಹೆಸರನ್ನು ಈ ಮಗುವಿಗೆ ಇಡಬಹುದು ಅಂತ ಹೇಳ್ತಾ, ಇನ್ನು ಅಶ್ವಿನಿ ಸ್ವಾಮಿ ಅವರು ನಿನ್ನೆ ಸಂಖ್ಯೆ 1ರ ಮಹತ್ವದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪ್ರಿಡಿಕ್ಷನ್ ಚೆನ್ನಾಗಿದೆ ಅಂತ ಹೇಳಿದ್ದೀರಿ. ಆದರೆ ನಿಮ್ಮದು ಮೇಷರಾಶಿ, ಅಶ್ವಿನಿ ನಕ್ಷತ್ರ 3ನೇ ಪಾದಕ್ಕೆ ಬರುತ್ತೆ. ಆದರೆ ನಿನ್ನೆ ಸಂಖ್ಯೆ 1ರ ಬಗ್ಗೆ ಹೇಳಿರುವಂಥ ಈ ಮಾಹಿತಿಗಳೇನಿದೆ ಅದು 100ಕ್ಕೆ 100ರಷ್ಟು ನಮಗೂ ಕೂಡ ಮ್ಯಾಚ್ ಆಗುತ್ತಲ್ಲ, ಇದು ಹೇಗೆ ಅನ್ನುವಂಥ ಒಂದು ಜಿಜ್ಞಾಸೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಇಲ್ಲಿ ಮೇಷರಾಶಿಗೆ ಅಧಿಪತಿ ಕುಜ. ಹಾಗಾಗಿ ಈ ಕುಜನದ್ದು ಕೂಡ ಕೋಪದ ಸ್ವಭಾವವೇ, ಆತುರಾತುರವಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು, ಇನ್ನು ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುವಂಥದ್ದು. ಹಾಗಾಗಿನೇ ಶಕ್ತಿಗೆ, ಅಹಂಕಾರಕ್ಕೆ, ಅಧಿಕಾರಕ್ಕೆ, ಸಾಹಸಕ್ಕೆ, ಆಕ್ರಮಣ ಮಾಡುವಂಥ ಬುದ್ಧಿಗೆ ಈ ಕಾರಕನಾಗಿರುವಂಥವನು ಕುಜ. ಹಾಗಾಗಿನೇ ಈ ಸೂರ್ಯ ಸಂಖ್ಯೆ 1 ಮತ್ತು ಮೇಷರಾಶಿಯವರಿಗೆ ಬಹಳ ವಿಶೇಷವಾದಂಥ ಒಂದು ನಂಟಿದೆ. ಹಾಗಾಗಿನೇ ಕೆಲವೊಂದು ಗುಣಧರ್ಮಗಳು, ಸ್ವಭಾವಗಳು ಏಕಪ್ರಕಾರವಾಗಿರುತ್ತೆ, ತುಂಬ ಸಾಮ್ಯತೆಯಿಂದ ಕೂಡಿರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಇನ್ನು ನೆನ್ನೆಯ ಈ ಸೂರ್ಯ ಸಂಖ್ಯೆ 1ರ ಬಗ್ಗೆ ತಿಳಿಸಿರುವಂಥ ಮಾಹಿತಿಗಳ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆಯನ್ನು ನೀಡಿದ್ದೀರಿ. ಹಾಗಾಗಿ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ, ಅದನ್ನು ನಿಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀರಿ. ಸುಮ್ಮನೆ ಕೇಳಿಸ್ಕೊಳ್ಳೋವಂಥದ್ದಲ್ಲ, ಅದು ತಮಗೆ ಎಷ್ಟರ ಮಟ್ಟಿಗೆ ಅನ್ವಯ ಆಗತ್ತೆ ಅನ್ನುವಂಥದ್ದು ಒಂದು ಅನ್ವಯಿಕ ಮಾಡಿಕೊಳ್ಳುವಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಪ್ರಾಕ್ಟಿಕಲ್ಲಾಗಿ ನೀವು ಭವಿಷ್ಯವನ್ನು ಅಥವಾ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಇಲ್ಲಿ ಸರಿತಾ ಅನ್ನೋರ ಒಂದು ಪ್ರಶ್ನೆ, ಜೋಡಿ ಲಕ್ಷ್ಮಿ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದೀರಿ. ಇದರ ಬಗ್ಗೆ ಇನ್ನು ಸ್ವಲ್ಪ ವಿವರವನ್ನು ಹೇಳಿ. ಏಕೆಂದರೆ ಜೋಡಿ ಲಕ್ಷ್ಮಿ ವಿಗ್ರಹದ ಬಗ್ಗೆ ಹೇಳ್ತಾ ಇದ್ದೀರಾ ಅಥವಾ ದೀಪದ ಕಂಬಗಳ ಬಗ್ಗೆ ಹೇಳ್ತಾ ಇದ್ದೀರಾ, ದೀಪಸ್ತಂಭದ ಬಗ್ಗೆ ಹೇಳ್ತಾ ಇದ್ದೀರಾ ಅನ್ನುವಂಥ ವಿಚಾರವನ್ನು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ನಿಮಗೆ ಖಂಡಿತ ಸೂಕ್ತವಾದಂಥ ಮಾಹಿತಿಯನ್ನು ನಾವು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಇನ್ನು ಮನೋಹರ್ ಅನ್ನುವಂಥವರು ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ, ದುಡ್ಡಿನ ಸಮಸ್ಯೆ ಇದೆ, ಪರಿಹಾರ ಹೇಳಿ ಅಂತ ಹೇಳಿ. ಆದರೆ ನೀವು ಕೊಟ್ಟಿರುವಂಥ ಡೀಟೇಲ್ಸ್ ಏನೇನು ಸಾಲದು. ಅಂದರೆ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ಉದ್ಯೋಗ ಮಾಡ್ತಾ ಇದ್ದೀರಾ, ಎಂಥ ವ್ಯಾಪಾರ ಇದೆ, ವ್ಯಾಪಾರದಲ್ಲಿ ಯಾಕೆ ನಿಮಗೆ ಪ್ರಗತಿ ಆಗ್ತಾ ಇಲ್ಲ, ನೀವು ಕಂಡುಕೊಂಡಿರುವಂಥ ಕಾರಣಗಳೇನು ಅನ್ನುವಂಥದ್ರ ಬಗ್ಗೆ ನೀವು ತಿಳಿಸ್ಬೇಕಾಗತ್ತೆ. ಆದರೂ ಕೂಡ ನೀವು ಕೊಟ್ಟಿರುವಂಥ ಈ ಜನ್ಮ ದಿನಾಂಕ ಮತ್ತು ಸಮಯವನ್ನು ಆಧರಿಸಿ ಹೇಳೋದಾದರೆ ನಿಮ್ಮದು ಮಿಥುನ ಲಗ್ನಕ್ಕೆ ಬರುತ್ತೆ. ಲಗ್ನದಲ್ಲಿ ಶುಕ್ರ ಇದ್ದಾನೆ. ಹಾಗಾಗಿನೇ ನಿಮಗೆ ಯಾಕೆ ಕೈ ಹತ್ತುತ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ಲಗ್ನದಲ್ಲಿ ಶುಕ್ರ ಇದ್ದಾನೆ. ಹಾಗೆ ಲಗ್ನದಿಂದ 2ನೇ ಮನೆ ಧನಸ್ಥಾನ, ಇಲ್ಲಿ ಗುರು, ರವಿ ಮತ್ತು ಕೇತು
3 ಗ್ರಹಗಳು ಒಟ್ಟಿಗೆ ಇದೆ. ಇನ್ನು 3ರಲ್ಲಿ ಬುಧ ಇರುವಂಥ ಒಂದು ಜಾತಕ ಇದು. 5ನೇ ಮನೆಯಲ್ಲಿ ಚಂದ್ರ, 6ರಲ್ಲಿ ಶನಿ, 7ರಲ್ಲಿ ರಾಹು ಮತ್ತು 10ರಲ್ಲಿ ಕುಜ ಇರುವಂಥದ್ದು. ಹಾಗಾಗಿ ನಿಮ್ಮದು ತುಲಾ ರಾಶಿಗೆ ಬರುತ್ತೆ. ವಿಶಾಖ ನಕ್ಷತ್ರ 3ನೇ ಪಾದಕ್ಕೆ ಬರುವಂಥದ್ದು. ಇಲ್ಲಿ ನಿಮಗೆ ಲಗ್ನಾಧಿಪತಿ ಬುಧ, ರಾಶ್ಯಾಧಿಪತಿ ಶುಕ್ರ ಮತ್ತು ನಕ್ಷತ್ರಾಧಿಪತಿ ಗುರು ಆಗಿರುವಂಥದ್ದು. ಇನ್ನು ಬಹಳ ವಿಶೇಷವಾಗಿ ಗಮನಿಸೋದಾದರೆ ಗುರು ನಿಮಗೆ ಕರ್ಕಾಟಕದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಆದರೆ ಶನಿ ಮಾತ್ರ ವಕ್ರಚಲನೆಯಲ್ಲಿದ್ದಾನೆ. ಹಾಗಾಗಿನೇ ನಿಮಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಯಾವ ರೀತಿಯದ್ದು ಅಂತ ಹೇಳಿ ಇಲ್ಲಿ ತಿಳಿಸಿಲ್ಲ. ತುಂಬ ಸ್ಪರ್ಧೆ ಇರುತ್ತೆ, ಶ್ರಮ ಇರುತ್ತೆ, ಹಾಗೆ ಕಷ್ಟಪಟ್ಟೇ ನೀವು ಮೇಲೆ ಬರಬೇಕಾಗತ್ತೆ. ಸುಮ್ಮನೆ ಕೂತ್ರಂತೂ ನಿಮಗೆ ಯಾವುದೇ ರೀತಿಯ ಲಾಭಾಂಶಗಳು ಸಿಕ್ಕಲ್ಲ. ಹಾಗೆ ನಿಮಗೆ ಬುಧವಾರ ಮತ್ತು ಶುಕ್ರವಾರ ಒಳ್ಳೆಯ ದಿನ ಆಗಿದೆ. ಗುರುವಾರ ಮಾತ್ರ ಯಾವುದೇ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಡಿ. ಇನ್ನು ಬಹಳ ವಿಶೇಷವಾಗಿ ನಿಮಗೆ 38ನೇ ವರ್ಷಕ್ಕೆ ಒಳ್ಳೆಯದಾಗುತ್ತೆ. ಇನ್ನು 47ನೇ ವರ್ಷ ನಿಮ್ಮ ಜೀವನದಲ್ಲೇ ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ಳುವಂಥ ಸಂದರ್ಭ ಅದು. ಹಾಗಾಗಿ ನಿಮಗೆ ಒಳ್ಳೆಯ ಸನ್ನಿವೇಶ ಬರಬೇಕು ಅಂತ ಹೇಳಿದ್ರೆ ಈ 2 ವರ್ಷಗಳಲ್ಲಿ ವಿಶೇಷವಾಗಿ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ತುಲಾ ರಾಶಿಯವರಿಗೆ ಸದ್ಯದಲ್ಲಿ ಕುಂಭರಾಶಿಯಲ್ಲಿರುವಂಥ ಶನಿ ಪಂಚಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ. 5ನೇ ಸ್ಥಾನ ಅಂತ ಹೇಳಿದ್ರೆ ತುಂಬ ಸ್ಪರ್ಧೆಗಳಿರುತ್ತೆ, ಪೈಪೋಟಿಗಳಿರುತ್ತೆ, ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನೋವಂಥದ್ದು ಮನೆಯಲ್ಲೂ ಇದೆ, ಹೊರಗೆ ನೀವು ಮಾಡುವಂಥ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಇಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿನೇ ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಇನ್ನು 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ. ಇದು ಸ್ಪರ್ಧೆಯನ್ನು ತಿಳಿಸುವಂಥದ್ದು, ಕಾಂಪಿಟೇಷನನ್ನು ಹೇಳುವಂಥದ್ದು. ಹಾಗಾಗಿನೇ ನಿಮಗೆ ಮನಸ್ಸು ಸ್ಥಿಮಿತವನ್ನು ಕಳ್ಕೊಳ್ಳುವಂಥದ್ದು ಈ ಒಂದು ಸ್ಪರ್ಧೆಯಿಂದ, ಯಾವುದೋ ಒಂದು ಭಯದಿಂದ, ಆತಂಕದಿಂದ ಈ ಕೆಲಸ ಕಾರ್ಯಗಳ ಬಗ್ಗೆ ಆಸಕ್ತಿ ಇದ್ರೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರಿ. ಹಾಗಾಗಿ ನೀವು ಬೆಳ್ಳಿಯ ಉಂಗುರವನ್ನು ಹಾಕಿಕೊಳ್ಳಿ, ಜೊತೆಗೆ ಬೆಳ್ಳಿಯ ಉಡುದಾರವನ್ನು ಧರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಅದೃಷ್ಟ ಸಂಖ್ಯೆ 2 ಆಗಿರುತ್ತೆ. ಇದನ್ನು ಆಧರಿಸಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು 2, 11, 20 ಮತ್ತು 29 ಈ ದಿನಾಂಕಗಳಲ್ಲಿ ಹುಟ್ಟಿದಂಥವರಿಗೆ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿ ಚಂದ್ರನಿಂದ ಇವರಿಗೆ ಬರುವಂಥ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ದಿನ ಇಂದುವಾಸರ ಆಗಿರೋದ್ರಿಂದ ಚಂದ್ರನ ಒಂದು ದಿನ. ಹಾಗಾಗಿ ಚಂದ್ರನ ಬಗ್ಗೆ ವಿಶೇಷವಾಗಿ ಸ್ತೋತ್ರವನ್ನು ಹೇಳ್ಕೊಳ್ತಾ ನಾವು ಈ ಒಂದು ವಿಚಾರವನ್ನು ಆರಂಭ ಮಾಡೋಣ. ಇಲ್ಲಿ ಚಂದ್ರನನ್ನು ತಾಯಿಗೆ ಹೋಲಿಸ್ತಾರೆ. ಹಾಗೆ ಚಂದ್ರ ಮನಃಕಾರಕ ಕೂಡ, ಮನಸ್ಸಿಗೂ ಕೂಡ ಹೋಲಿಸುವಂಥದ್ದು ಚಂದ್ರನನ್ನು. ಹಾಗಾಗಿನೇ ಬಹಳ ವಿಶೇಷವಾಗಿ ಈ ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಇರುವಂಥವ್ರು, ಅಂದರೆ ಈ ದಿನಾಂಕಗಳಲ್ಲಿ ಹುಟ್ಟಿದಂಥವರು ಉತ್ತಮರಾಗಿರ್ತಾರೆ ಅಥವಾ ಅಧಮರಾಗಿರ್ತಾರೆ. ಹಾಗಾಗಿನೇ ಈ ಒಂದು ಪ್ರಮುಖವಾದಂಥ ವ್ಯತ್ಯಾಸಕ್ಕೆ ಕಾರಣವಾಗಿರುವಂಥವನು ಚಂದ್ರ. ಹಾಗಾಗಿ ಚಂದ್ರನ ಸ್ಥಿತಿ ಮತ್ತು ಇತರ ಗ್ರಹಗತಿಗಳೇ ಕಾರಣವಾಗಿರುವಂಥದ್ದು. ಹಾಗಾಗಿ ಈ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು ಮತ್ತು 29ನೇ ತಾರೀಕು ಜನಿಸಿದಂಥವರ ವಿಚಾರಗಳೇನಿದೆ, ಈ ಫಲಾಫಲಗಳೇನಿದೆ ಅನ್ನುವಂಥ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಸಾಮಾನ್ಯವಾಗಿ ಈ ದಿನಾಂಕಗಳಲ್ಲಿ ಹುಟ್ಟಿದಂಥವರು ಎತ್ತರವಾಗಿರ್ತಾರೆ. ಸಾಧಾರಣ ಮೈಕಟ್ಟಿರುತ್ತೆ, ಅಗಲವಾದ ಮುಖ, ಅಗಲವಾದ ಭುಜ ಇರುತ್ತೆ, ಅಗಲವಾದ ಹೊಳಪುಳ್ಳ ಕಣ್ಣುಗಳನ್ನು ಇವರು ಹೊಂದಿರ್ತಾರೆ. ಒಟ್ಟಾರೆ ನೋಡಲಿಕ್ಕೆ ಇವರು ತುಂಬ ಆಕರ್ಷಕರಾಗಿರ್ತಾರೆ. ಇನ್ನು ದುಂಡಾದ ಮುಖ ಚಂದ್ರನಂತೆ ಇರುತ್ತೆ. ಸ್ವಲ್ಪ ದಪ್ಪವಾದಂಥ ತುಟಿಗಳಿರುತ್ತೆ, ಹಲ್ಲುಗಳು ಸ್ವಲ್ಪ ಅಗಲವಾಗಿರುತ್ತೆ, ಉದ್ದವಾಗಿ ಕೂಡ ಇರುವಂಥದ್ದು. ಇವರ ಮುಖಚರ್ಯೆ ಬಹಳ ಮಂದಸ್ಮಿತವಾಗಿ ಇರುವಂಥದ್ದು ಇರುತ್ತೆ. ಆದರೆ ಇವರು ದೈಹಿಕವಾಗಿ ಅಷ್ಟೊಂದು ಸಶಕ್ತರಲ್ಲ. ಅಂದರೆ ಬೇರೆ ರಾಶಿಯವರಿಗೆ ಹೋಲಿಸಿದ್ರೆ ಇವರದ್ದು ಸ್ವಲ್ಪ ವೀಕ್ ಬಾಡಿ ಇರುವಂಥದ್ದು, ಶ್ರಮಜೀವಿಗಳಲ್ಲ ಕೂಡ. ಇನ್ನು ಫಲಿತಾಂಶ ಸಿಕ್ಕದೇ ಇದ್ದಾಗ ಮಾನಸಿಕವಾಗಿ ತುಂಬ ಕುಗ್ಗುವಂಥ ಸ್ವಭಾವ ಇವರದ್ದು. ಹಾಗಾಗಿನೇ ಇವರದ್ದು ದೈಹಿಕ ಶ್ರಮದಿಂದ ಮಾಡುವಂಥ ಕೆಲಸ ಕಾರ್ಯಗಳಿಗಿಂತ ಕೂತಲ್ಲೇ ಒಂದು ಟೇಬಲ್ ವರ್ಕ್ ಮಾಡುವಂಥದ್ದು, ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳೇನಿದೆ ಅದನ್ನು ಈ ಬುದ್ಧಿವಂತಿಕೆ ಅಥವಾ ಈ ಮನಸ್ಸಿನ ಚಾತುರ್ಯಕ್ಕೆ ಅನುಗುಣವಾಗಿ ಹಮ್ಮಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಇವರು ಬೇರೆಯವರಿಗೆ ಅವಲಂಬಿತರಾಗಿ ಇರ್ತಾರೆ. ಸಾಮಾನ್ಯವಾಗಿ ಇವರಿಗೆ ಭಯದ ಸ್ವಭಾವ ಜಾಸ್ತಿ ಇರುತ್ತೆ. ಮೇಲ್ನೋಟಕ್ಕೆ ಇಲ್ಲ ಅಂತ ಹೇಳಿ ಕಾಣಿಸಿದ್ರೂ ಕೂಡ ಇವರಿಗೆ ಆಂತರ್ಯದಲ್ಲಿ ತುಂಬ ಭಯ ಇರುವಂಥದ್ದು. ಹಾಗೆ ತಮಗೆ ತಾವೇ ಕೆಲವೊಂದು ವಿಚಾರಗಳನ್ನು ಕಲ್ಪನೆ ಮಾಡಿಕೊಂಡು ಭಯ ಪಡ್ತಾರೆ.
ಆಚೆಯಿಂದ ಭಯದ ವಾತಾವರಣ ಇಲ್ಲದೇ ಇದ್ದರೂ ಮುಂದೆ ಏನಾಗುತ್ತೋ ಅನ್ನೋವಂಥ ಒಂದು ಕಲ್ಪನೆ, ಊಹೆ, ಅದು ಭಯಕ್ಕೆ ಕಾರಣವಾಗುತ್ತೆ. ಕೆಲವೊಮ್ಮೆ ವಿಪರೀತವಾಗಿ ಈ ಭಯಗೊಳ್ಳುವಂಥ ಸಾಧ್ಯತೆಗಳು ಇವರಿಗೆ ಇರುತ್ತೆ. ಹಾಗೆ ಕೆಲವರು ಬಹಳ ಎತ್ತರದ ಧ್ವನಿಯಲ್ಲಿ ಮಾತಾಡುವಂಥದ್ದು ಕೂಡ ಇರುತ್ತೆ. ಆದರೆ ಒಂದು ರೀತಿಯಲ್ಲಿ ಭಯ ಇವರ ಮಾತಿನಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ. ಇನ್ನು ಒಳ ಮನಸ್ಸಿನಲ್ಲಿ ಇಂಥ ಭಯಗಳು ಇದ್ದೇ ಇರುತ್ತೆ ಇವರಿಗೆ. ಹಾಗೆ ತಮ್ಮ ವೇಷಭೂಷಣದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರುವಂಥವರು ಇವರು. ಬಟ್ಟೆಗಳನ್ನು ಎಷ್ಟು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಇವರು ತಮ್ಮ ಸಂಪಾದನೆಯ ಹೆಚ್ಚು ಪಾಲನ್ನು ಈ ಬಟ್ಟೆಗಳಿಗಾಗಿಯೇ, ಅಂದರೆ ಬಟ್ಟೆಗಳನ್ನು ಖರೀದಿ ಮಾಡಲಿಕ್ಕಾಗಿಯೇ ಖರ್ಚು ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಇವರು ಬಿಳಿಯ ಬಣ್ಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು. ಹಾಗಾಗಿಯೇ ಇವರು ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣದ ವಸ್ತ್ರವನ್ನಾಗಲಿ ಕಡು ನೀಲಿ ಬಣ್ಣದ ವಸ್ತ್ರವನ್ನಾಗಲಿ ಧರಿಸಬಾರ್ದು. ಹಾಗಾಗಿ ಇವರಿಗೆ ಸಾಮಾನ್ಯವಾಗಿ ಈ ಬಿಳಿಯ ಬಣ್ಣ ಹೊಂದಾಣಿಕೆ ಆಗುತ್ತೆ. ಇನ್ನು ಹಾಕುವಂಥ ಬಟ್ಟೆ, ಬಳಸುವಂಥ ವಾಹನ, ನಿಮ್ಮ ಮನೆ, ಹಾಗೆ ನಿಮ್ಮ ಸಲಕರಣೆಗಳಿರ್ಬೋದು, ಪೆನ್ ಇರ್ಬೋದು, ಮೊಬೈಲ್ ಇರ್ಬೋದು, ಟವಲ್ ಇರ್ಬೋದು, ಇವೆಲ್ಲವನ್ನು ಕೂಡ ಬಳಸುವಾಗ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಈ ಬಿಳಿಯ ಬಣ್ಣವನ್ನು ಬಳಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಇನ್ನು ಇವರ ಮನಸ್ಥಿತಿ ಬಹಳ ವಿಶೇಷವಾಗಿ ಆಕರ್ಷಣೀಯವಾಗಿ ಇರುವಂಥದ್ದು. ಚಂದ್ರ ಮನಕಾರಕ. ಹಾಗಾಗಿ ಕಷ್ಟ ಸುಖಗಳನ್ನು ಮಾತಾಡಲಿಕ್ಕೆ ಕೂತರೆ ಇವರ ಸುತ್ತಮುತ್ತ ಜನ ಇರ್ತಾರೆ. ಹಾಗೆ ಈ ಬೇರೆಯವರ ಕಷ್ಟವನ್ನು ಕೇಳುವಂಥ ಸಮಾಧಾನ, ವ್ಯವಧಾನ ಇವರಿಗಿರುತ್ತೆ. ಹಾಗೆ ಆ ಒಂದು ಕಷ್ಟಕ್ಕೆ ಸರಿಯಾದಂತಹ ಸಮಾಧಾನವನ್ನು ಹೇಳುವಂಥದ್ದು, ಸಾಂತ್ವನದ ಮಾತುಗಳನ್ನು ಹೇಳುವಂಥದ್ದು ಕೂಡ ಇವರಿಗೆ ವಿಶೇಷವಾಗಿ ಇರುವಂಥದ್ದು. ಇದು ಇವರ ಒಂದು ಟ್ಯಾಲೆಂಟ್. ಇನ್ನು ತಮ್ಮ ತಪ್ಪನ್ನು ತೋರಿಸಿದ್ರೆ ಇವರಿಗೆ ಸ್ವಲ್ಪ ಕಸಿವಿಸಿ ಆಗಿಬಿಡುತ್ತೆ. ಬೇರೆ ಯಾರೂ ಕೂಡ ಇವರು ತಪ್ಪು ಮಾಡಿದ್ದೀರಿ ಅಂತ ಹೇಳಬಾರ್ದು, ಬಹಳ ಬೇಗ ಕೋಪ ಬಂದ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಅಂಥವರಿಂದ ದೂರ ಉಳಿಯುವಂಥ ಒಂದು ಪ್ರಯತ್ನವನ್ನು ಮಾಡಿಬಿಡ್ತಾರೆ. ಹಾಗಾಗಿ ಇವರದ್ದು ತಪ್ಪು ಹೇಗಾಯಿತು, ಎಲ್ಲಿ ತಪ್ಪಾಗಿದೆ ಅನ್ನೋವಂಥದ್ದನ್ನು ಹೇಳಲಿಕ್ಕೆ ಬೇರೆಯವರು ಭಯಪಡುವಂಥದ್ದು ಕೂಡ ಇದೆ. ಹಾಗಾಗಿಯೇ ಇವರನ್ನು ಆದಷ್ಟು ಹೊಗಳಿಕೆಯಿಂದಲೇ ಕೆಲಸವನ್ನು ಮಾಡಿಸ್ಕೊಳ್ಳುವಂಥವರು ಜಾಸ್ತಿ ಇರ್ತಾರೆ. ಹಾಗೆ ತಾವು ಮಾಡಿರುವಂಥ ತಪ್ಪನ್ನೇ ಸರಿ ಅಂತ ಹೇಳಿದರೆ ಅದನ್ನು ಇವರು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಇವರಿಗೆ ತಿಳಿ ಹೇಳುವಂಥದ್ದು ಅಥವಾ ತಪ್ಪನ್ನು ತೋರಿಸುವಂಥ ಪ್ರಯತ್ನವನ್ನು ಯಾರು ಮಾಡ್ತಾರೋ ಅಂಥವರು ಇವರ ಶತ್ರುಗಳಾಗಿ ಮುಂದುವರೆದು ಬಿಡ್ತಾರೆ. ಹಾಗೆ ಈ ದಿನಾಂಕಗಳಲ್ಲಿ ಹುಟ್ಟಿದಂಥವ್ರಿಗೆ ಸೋಲು ಮತ್ತು ಕಷ್ಟಗಳು ಅಂತ ಹೇಳಿದ್ರೆ ತುಂಬ ಭಯ ಆಗಿಬಿಡುತ್ತೆ. ಹಾಗಾಗಿ ಜೀವನದಲ್ಲಿ ಯಾವುದೇ ಸ್ಪರ್ಧೆಯಲ್ಲಿ ಸೋಲಬಾರ್ದು ಇವರು, ಯಾವುದೇ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸಬಾರ್ದು. ಹಾಗೆ ಈ ಕಷ್ಟಗಳು ಬಂದರೂ ಅಂದರೂ ಕೂಡ ಇವರು ಬಹಳ ಕುಗ್ಗಿ ಹೋಗುವಂಥವ್ರು. ಹಾಗಾಗಿ ಕಷ್ಟಕ್ಕೆ ಹೊಂದಿಕೊಳ್ಳುವಂಥ ಸ್ವಭಾವ ಇವರದ್ದು ಸ್ವಲ್ಪ ದೂರದಲ್ಲಿರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರ ಬಂದರೆ, ಭಯ ಅನ್ನೋವಂಥದ್ದು ಏನಾದರೂ ಬಂದರೆ, ಅಥವಾ ಅಲ್ಲಿ ಒಂದು ಆತಂಕ ಇದೆ, ಒಂದು ಇನ್ಸೆಕ್ಯೂರಿಟಿ ಇದೆ ಅಲ್ಲಿ ಅಂತ ಹೇಳಿದ್ರೆ, ಅಂಥ ಒಂದು ಸನ್ನಿವೇಶವನ್ನೇ ಬಿಟ್ಟು, ಎಲ್ಲವನ್ನ ಬಿಟ್ಟು ಕೂಡ ಒಂಟಿಯಾಗಿ ದೂರ ಹೋಗುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿಬಿಡ್ತಾರೆ. ಹಾಗಾಗಿ ಕಷ್ಟವನ್ನು ಎದುರಿಸುವಂಥ ಒಂದು ಮನಸ್ಥಿತಿ ಇವರಿಗೆ ಇರಲ್ಲ. ಬದಲಾಗಿ ಅಲ್ಲಿಂದ ಪಲಾಯನ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗೆ ಈ ಒಂದು ಸಂದರ್ಭಗಳು, ಸನ್ನಿವೇಶಗಳು ಇವರಿಗೆ ಯಾವುದೋ ಕಹಿ ಅನುಭವವನ್ನು ತರ್ತಾ ಇರುತ್ತೆ. ಅಂಥದ್ದು ಏನಾದರೂ ಅತಿರೇಕಕ್ಕೆ ಹೋದರೆ ಅವರು ಆ ಒಂದು ಜಾಗದಿಂದ ದೂರ ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಅಂತಹ ಕೆಲಸಗಳನ್ನೇ ಮರೆಮಾಚುವಂಥದ್ದು, ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು, ಅಥವಾ ಒಂಟಿಯಾಗಿ ಜೀವನ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಇವರಿಗೆ ಯಾವುದೇ ವ್ಯಕ್ತಿಯನ್ನಾಗಲಿ, ಯಾವುದೇ ಒಂದು ವಿಚಾರವನ್ನಾಗಲಿ ತಮ್ಮತ್ತ ಸೆಳೆದುಕೊಳ್ಳುವಂಥ ಒಂದು ಆಕರ್ಷಣಾ ಶಕ್ತಿ ಇರುತ್ತೆ. ಒಳ್ಳೆಯ ಗುರುತ್ವಾಕರ್ಷಣೆ ಇದ್ದಾಗೆ ಬೇರೆಯವರನ್ನು ಸರರಂತ ಸೆಳ್ಕೊಂಡು ಬಿಡ್ತಾರೆ ಇವರು. ಇನ್ನು ವಿಶೇಷವಾಗಿ ಇವರಿಗೆ ವಾಕ್ಚಾತುರ್ಯ ಚೆನ್ನಾಗಿರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವೈರಿ ಆದರೂ ಕೂಡ ಅವರು ಇವರ ಮಾತುಗಳಿಗೆ ಮನಸೋಲುವಂಥದ್ದು ಕೂಡ ಇರುತ್ತೆ. ಹಾಗಾಗಿಯೇ ಇವರ ಸರಿ ಮಾತುಗಳ ಬಾಣ ಬಹಳ ವಿಶೇಷವಾಗಿ ಕೇಳುಗರನ್ನು ಚುಚ್ಚುವಂಥದ್ದು ಕೂಡ ಇರುತ್ತೆ. ಇನ್ನು ಮನೆಯ ವಾತಾವರಣದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಇವರಿಗೆ ಸಾಮಾನ್ಯವಾಗಿ ಇರುತ್ತೆ. ಏಕೆಂದರೆ ಇವರಿಗೆ ಚಂದ್ರ ಮನಕಾರಕ. ಹಾಗಾಗಿ ಮನಸ್ಸಿಗೆ ಒಂದು ರೀತಿಯಲ್ಲಿ ಆತಂಕ ಉಂಟಾದರೂ ಕೂಡ ಇವರು ಭಿನ್ನಾಭಿಪ್ರಾಯಕ್ಕೆ ಮಾತಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಿಂದ ತಮಗೆ ತಾವೇ ಶಿಕ್ಷಿಸ್ಕೊಳ್ತಾರೆ ಇವರು. ಇನ್ನು ಪ್ರಕೃತಿ ಅಂದರೆ ಇವರಿಗೆ ಬಹಳ ಇಷ್ಟ. ಪ್ರಕೃತಿಯ ಅಂದ ಚಂದವನ್ನು ಸವಿಲಿಕ್ಕೆ ಇಷ್ಟಪಡುವಂಥದ್ದು. ಹಾಗಾಗಿಯೇ ಈ
ಚಂದ್ರ ದ್ರವ ಪದಾರ್ಥಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಇವರಿಗೆ ನೀರು ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ನೀರಿನ ಮೂಲಗಳಾದಂಥ ನದಿ ಇರಲಿ, ಸರೋವರ ಇರಲಿ, ಸಮುದ್ರ ಇರಲಿ, ಇಲ್ಲಿ ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಇವರು ಇಷ್ಟಪಡ್ತಾರೆ. ಹಾಗೆ ಎಲ್ಲರ ಹೃದಯವನ್ನು ಗೆಲ್ಲುವಂಥ ಒಂದು ಮೃದುವಾದ ಮಾತುಗಾರಿಕೆ ಇದೆ. ಹಾಗೆ ಇಲ್ಲಿ ಈ ಸಂಖ್ಯೆಯಲ್ಲ ಅಂದರೆ ಈ ತಾರೀಕಿನಲ್ಲಿ ಜನಿಸಿದಂಥವರು ವಿಶೇಷವಾಗಿ ಬೇರೆಯವರ ಮನಸ್ಸನ್ನು ಬಹಳ ಚೆನ್ನಾಗಿ ಆಕ್ರಮಿಸ್ಕೊಂಡು ಬಿಡ್ತಾರೆ. ಹಾಗೆ ಒಮ್ಮೆ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡ್ರೆ ಎಂತಹ ಮಹತ್ವದ ಸಾಧನೆಯನ್ನಾದರೂ ಕೂಡ ಇವರು ಸಾಧನೆ ಮಾಡುವಂಥವ್ರು. ಆದರೆ ವಿಚಾರ ಇವರ ಮನಸ್ಸಿಗೆ ಬರಬೇಕು ಅಂತ ಮಹಾನ್ ಸಾಧಕರಾಗಿ ಇವರು ಇರ್ತಾರೆ. ಹಾಗೆ ಈ 2, 11, 20, 29 ಈ ತಾರೀಕಿನಲ್ಲಿ ಜನಿಸಿದಂಥವರು ಬಹಳ ವಿಶೇಷವಾಗಿ ಈ ಕಷ್ಟಗಳನ್ನು, ಸೋಲುಗಳನ್ನು ಪದೇ ಪದೇ ಅನುಭವಿಸುವಂಥವ್ರು. ಹಾಗಾಗಿ ಇವರಿಗೆ ಸ್ಥಿರವಾದಂಥ ಯಾವುದೇ ಫಲಿತಾಂಶಗಳು ಇರೋದಿಲ್ಲ. ಆದರೆ ಇವರ ಮನಸ್ಸು ಮಾತ್ರ ಬಹಳ ಮೃದುವಾಗಿರುತ್ತೆ, ಶಾಂತ ಸ್ವಭಾವದವರಾಗಿರ್ತಾರೆ. ಹಾಗಾಗಿ ಈ ಎಮೋಷನಲ್ ಎನರ್ಜಿ ಅನ್ನುವಂಥದ್ದು ಇವರಿಗೆ ವಿಪರೀತವಾಗಿರುತ್ತೆ. ಅಂದರೆ ಭಾವನಾತ್ಮಕವಾದಂಥ ಎನರ್ಜಿ ಇರುತ್ತೆ ಇವರಿಗೆ. ಹಾಗೆ ಇವರು ಪ್ರಕೃತಿಯನ್ನು ಇಷ್ಟಪಡೋದ್ರಿಂದ ಆ ಪ್ರಕೃತಿಯಲ್ಲಿರುವಂಥ ಗಿಡ, ಮರ, ಸಸ್ಯ ಇತ್ಯಾದಿ ಪ್ರಭೇದಗಳನ್ನು ತುಂಬ ಇಷ್ಟಪಡುವಂಥವ್ರು. ಹಾಗೆ ಸಹಾಯ ಹಸ್ತವನ್ನು ಚಾಚೋದ್ರಲ್ಲೂ ಕೂಡ ಇವರು ಎತ್ತಿದ ಕೈ. ಬೇರೆಯವರು ಕಷ್ಟ ಅಂದರೆ ಅದಕ್ಕೆ ಮರುಗುವಂಥವ್ರು ಇವರು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಇವರು ಮಾನಸಿಕವಾಗಿ ತುಂಬ ಸದೃಢರಾಗಿರ್ತಾರೆ. ಅಂದರೆ ಮೆಂಟಲಿ ವೆರಿ ಸ್ಟ್ರಾಂಗ್ ಇವರು. ಯಾವುದೇ ನಿರ್ಧಾರಗಳನ್ನು ದಾಕ್ಷಿಣ್ಯ ಇಲ್ಲದೆ ತೆಗೆದುಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ. ಕುಟುಂಬ ಅಂದರೆ ಇವರಿಗೆ ತುಂಬ ಇಷ್ಟ. ಕುಟುಂಬಸ್ಥರು ಅಂದರೆ ಇವರು ಬಹಳ ವಿಶೇಷವಾಗಿ ನೋಡ್ಕೊಳ್ತಾರೆ. ಇನ್ನು ತುಂಬ ಫ್ರೆಂಡ್ಲಿಯಾಗಿ ಇರುವಂಥವ್ರು ಇವರು. ಅಂದರೆ ಒಂದು ಗೆಳೆತನ ಆಗಲಿ, ಸಂಬಂಧ ಆಗಲಿ, ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಆದರೆ ಇವರ ಮೂಡಿ ಸ್ವಭಾವ ಏನಿದೆ ಇದು ಇವರ ಮನಸ್ಸನ್ನು ಆಗಾಗ್ಗೆ ಸ್ವಿಂಗ್ ಮಾಡ್ತಾ ಇರುತ್ತೆ, ಒಂದು ಕಡೆ ಸ್ಥಿರವಾಗಿರಲ್ಲ. ಹಾಗಾಗಿನೇ ಯಾವುದೇ ಸಂಬಂಧಗಳನ್ನು ಬಹಳಷ್ಟು ಕಾಲ ಉಳಿಸ್ಕೊಳ್ಳಿಕ್ಕೆ ಇವರಿಗೆ ಸಾಧ್ಯ ಆಗಲ್ಲ. ಎಲ್ಲೋ ಒಂದು ಕಡೆ ಅಂಥ ಸಂಬಂಧದಿಂದ ದೂರ ಉಳಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಇವರಿಗೆ ಹೆಚ್ಚು ನಿದ್ದೆ ಕೂಡ ಬರಲ್ಲ, ಆಳವಾದ ನಿದ್ದೆಯನ್ನು ಮಾಡಲ್ಲ. ಏಕೆಂದರೆ ಈ ಮನಸ್ಸಿನಲ್ಲಿ ಆಲೋಚನೆಗಳು, ಕಲ್ಪನೆಗಳು ಆಗಾಗ್ಗೆ ಬರ್ತಾ ಇರೋದ್ರಿಂದ ಇವರು ನಿದ್ರೆಯಿಂದ ವಂಚಿತರಾಗ್ತಾರೆ. ಹಾಗೆ ಊಹೆಗೆ ಹೆಚ್ಚು ಮಹತ್ವವನ್ನು ಕೊಡುವಂಥವ್ರು. ಹಾಗಾಗಿ ಕೆಲವೊಮ್ಮೆ ಅನುಮಾನಗಳು ಕೂಡ ಇವರಿಗೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಊಹೆ ಹೀಗಿರ್ಬೋದು, ಹೀಗಾಗಿರಬಹುದು ಅನ್ನುವಂಥದ್ರಲ್ಲೇ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇರುತ್ತೆ. ಇನ್ನು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಇವರು ಹೊಂದಾಣಿಕೆಯ ಮನೋಭಾವದಿಂದ ಇರ್ತಾರೆ. ಏಕೆಂದರೆ ಚಂದ್ರ ಅಂದರೆ ದ್ರವ ಅಂದರೆ ನೀರು. ಈ ನೀರನ್ನು ಯಾವುದೇ ಆಕಾರದ ಒಂದು ಪಾತ್ರೆಗೆ ಹಾಕಿದ್ರೂ ಅದೇ ಆಕಾರವನ್ನು ತಾಳುತ್ತಲ್ಲ. ಹಾಗಾಗಿ ಅದೇ ಸನ್ನಿವೇಶಕ್ಕೆ ಇವರು ಹೊಂದಿಕೊಳ್ಳುವಂಥವ್ರು. ಹಾಗಾಗಿ ಎಲ್ಲಿಗೆ ಹೋದರೂ ಕೂಡ ಇವರದ್ದು ಸ್ವಲ್ಪ ಅಡ್ಜಸ್ಟಿಂಗ್ ನೇಚರ್ ಅನ್ನುವಂಥದ್ದು ಇರುತ್ತೆ. ಹಾಗೆ ಇವರು ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಆಸಕ್ತಿಯನ್ನು ಹೊಂದಿರುವಂಥವ್ರು ಕೂಡ. ಆದರೆ ಈ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಸ್ವಲ್ಪ ಕಷ್ಟಪಟ್ಟೆ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ದುಡಿಮೆ ಎಲ್ಲ ಯಾವುದೋ ಒಂದು ಬಾಪ್ತಿಗೆ ಖರ್ಚಾಗ್ತಾ ಇರುತ್ತೆ. ಇನ್ನು ಇವರೊಂದಿಗೆ ಸಂಬಂಧಗಳು ಬಹಳ ಚೆನ್ನಾಗಿರುತ್ತೆ. ಆದರೆ ಈ ದಾಂಪತ್ಯದ ಜೀವನದಲ್ಲಿ ಸ್ವಲ್ಪ ತಂಟೆ ತಕರಾರುಗಳನ್ನು ಮಾಡಿಕೊಳ್ಳುವಂಥವ್ರು ಕೂಡ ಇರ್ತಾರೆ. ಹಾಗಾಗಿನೇ ಇವರಿಗೆ ಈ ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಇವರದ್ದು ಬಹಳ ವಿಶೇಷವಾಗಿ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಒಂದು ಏಕಾಗ್ರತೆಯಿಂದ ಕೆಲಸ ಮಾಡಲಿಕ್ಕಾಗಲಿ, ಅದರಲ್ಲೂ ವಿದ್ಯಾರ್ಥಿಗಳಿಗೆ, ಪರೀಕ್ಷಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರ್ಕೊಡ್ತಾ ಇರುವಂಥ ಈ ವಿದ್ಯಾರ್ಥಿಗಳೇನಿದ್ದೀರಿ ಇವರಿಗೆ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿನೇ ಇಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗಿದ್ದರೂ ಕೂಡ ಅದನ್ನು ಸಂದರ್ಭೋಚಿತವಾಗಿ ಬಳಸ್ಕೊಳ್ಳಲಿಕ್ಕೆ ವಿಫಲರಾಗ್ಬಿಡ್ತಾರೆ. ಇನ್ನು ಇವರಿಗೆ ವಾಟರ್ ರಿಲೇಟೆಡ್ ಡಿಸೀಸಸ್ ತುಂಬ ಇರುವಂಥದ್ದು. ನೀರಂದರೆ ಇಷ್ಟ, ಆದರೆ ನೀರು ಕಂಡ್ರೆ ಇವರಿಗೆ ಭಯ ಕೂಡ ಇರುತ್ತೆ. ಇನ್ನು ಇವರಿಗೆ ಈ ಜಠರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನಿದೆ ಇಲ್ಲಿ ಅನಾರೋಗ್ಯವನ್ನು ಎದುರಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಶೀತ, ಕೆಮ್ಮು, ನೆಗಡಿ ಇತ್ಯಾದಿಗಳು ಬಹಳ ಬೇಗ ಇವರಿಗೆ ಆವರಿಸ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿನೇ ಇವರು ನೀರಿನ ಅಂಶಗಳಿರುವಂಥ ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವನೆ ಮಾಡಬೇಕು. ಬೂದುಗುಂಬಳಕಾಯಿಯನ್ನು ಸೇವನೆ ಮಾಡಬೇಕು. ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಪಪ್ಪಾಯ ಇತ್ಯಾದಿಗಳನ್ನು ಹೆಚ್ಚು ಸೇವನೆ ಮಾಡಬೇಕು. ಸದಾ ಸರ್ವದಾ ಇವರು ನೀರನ್ನು ಕುಡಿತಾ ಇರಬೇಕು. ಆದರೆ ನೀರನ್ನು ವ್ಯರ್ಥ ಮಾಡಬಾರ್ದು, ಅಂದರೆ ವೇಸ್ಟ್ ಮಾಡಬಾರ್ದು ಇವರು. ಏಕೆಂದರೆ ಇವರು ಎಷ್ಟು ನೀರನ್ನು ವೇಸ್ಟ್ ಮಾಡ್ತಾರೋ ಅಷ್ಟು ಚಂದ್ರ ಇವರಿಗೆ ಕೊಡಬೇಕಾದಂತಹ ಕಾರಕವನ್ನು ಕೊಡೋದಿಲ್ಲ. ಹಾಗಾಗಿ ಈ ಚಂದ್ರನ ಫಲಗಳು ಬೇಕು ಅಂತ ಹೇಳಿದ್ರೆ ನೀರನ್ನು ಬಹಳ ಮುತುವರ್ಜಿಯಿಂದ ಬಳಸಬೇಕಾಗತ್ತೆ. ಹಾಗೆ ಇವರು ದೈಹಿಕವಾಗಿ ತುಂಬ ಆರೋಗ್ಯಯುತವಾಗಿರಬೇಕು ಅಂತ ಹೇಳಿದ್ರೆ ಯೋಗವನ್ನು ಮಾಡ್ತಾ ಇರಬೇಕು.
ಹಾಗೆ ಒಂದು ಪ್ರಾಣಾಯಾಮ ಮಾಡುವಂಥದ್ದು, ಬೆಳಗಿನ ವಾಕಿಂಗ್ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗೆ ಇವರು ಹೆಚ್ಚಾಗಿ ಮೋಟಿವೇಶನಲ್ ಪ್ರೋಗ್ರಾಮ್ಸನ್ನು ನೋಡ್ತಾ ಇರಬೇಕು, ಭಾಗವಹಿಸ್ತಾ ಇರಬೇಕು. ಯಾಕೆಂದರೆ ಒಮ್ಮೆ ಮೋಟಿವೇಟ್ ಆದರೆ ಸ್ವಲ್ಪ ಕಾಲ ಆ ಒಂದು ಎನರ್ಜಿ ಇರುತ್ತೆ, ಮತ್ತು ಆ ಎನರ್ಜಿ ಇವರಿಂದ ದೂರ ಹೋಗ್ಬಿಡುತ್ತೆ. ಹಾಗಾಗಿ ಆಗಾಗ್ಗೆ ಇವರ ಒಂದು ಮನಸ್ಸನ್ನು ರೀಚಾರ್ಜ್ ಮಾಡ್ತಾ ಇರಬೇಕು, ಮೋಟಿವೇಟ್ ಮಾಡ್ತಾ ಇರಬೇಕು. ಇನ್ನು ವಿಶೇಷವಾಗಿ ಇವರದ್ದು ಒಂದು ರೀತಿಯಲ್ಲಿ ಶಿಸ್ತಿನ ಜೀವನ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಊಟಕ್ಕಿಂತ ಹೆಚ್ಚಾಗಿ ನೀರನ್ನು ಕುಡಿಯುವಂಥದ್ದು, ಊಟದಲ್ಲಿ ಹೆಚ್ಚು ತರಕಾರಿಗಳನ್ನು ಸೇವನೆ ಮಾಡುವಂಥದ್ದು, ಇವೆಲ್ಲ ಇವರ ಒಂದು ಕಾರ್ಯಕ್ರಮದಲ್ಲಿರುತ್ತೆ. ಆದರೆ ಅದರಲ್ಲೂ ಕೂಡ ಇವರಿಗೆ ಒಂದು ಕನ್ಸಿಸ್ಟೆನ್ಸಿ ಇರಲ್ಲ. 4 ದಿನ ಇದನ್ನು ಅನುಸರಣೆ ಮಾಡಿದ್ರೆ 5ನೇ ದಿನ ಇನ್ನೊಂದು ತತ್ವವನ್ನು ಅಳವಡಿಸ್ಕೊಳ್ಳುವಂಥವ್ರು. ಹಾಗಾಗಿನೇ ಈ ಚಂಚಲ ಸ್ವಭಾವ ಬಹಳ ವಿಶೇಷವಾಗಿ ಇವರಲ್ಲಿರುತ್ತೆ. ಹಾಗೆ ಇವರ ವೈವಾಹಿಕ ಬದುಕು ಅಷ್ಟೊಂದು ಚೆನ್ನಾಗಿರಲ್ಲ, ಆದರೆ ಸಾಧಾರಣವಾಗಿ ಅಂತೂ ಕೂಡ ಇದ್ದೇ ಇರುತ್ತೆ. ಆದರೆ 4, 8 ಮತ್ತು 9ನೇ ತಾರೀಕಿನಲ್ಲಿ ಯಾರು ಜನಿಸಿದ್ದಾರೆ ಅಂಥವ್ರನ್ನು ಮದುವೆ ಮಾಡಿಕೊಳ್ಳದೇ ಇರುವಂಥದ್ದು ಬಹಳ ಉತ್ತಮ. ಅಷ್ಟೊಂದು ಹೊಂದಾಣಿಕೆ ಆಗಲ್ಲ ಈ 4, 8, 9ನೇ ದಿನಾಂಕದಂದು ಹುಟ್ಟಿದಂಥವ್ರು. ಹಾಗೆ ಇವರಲ್ಲಿ ಸ್ವಲ್ಪ ಹಠದ ಸ್ವಭಾವ ಕೂಡ ಹೆಚ್ಚಾಗಿರುವಂಥದ್ದು, ಗೆಲ್ಲಲೇಬೇಕು, ಸ್ಪರ್ಧೆಯಲ್ಲಿ ತಾವೇ ಮುಂದೆ ಇರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಆದರೆ ಹಿಂಸಾವಾದಿಗಳಲ್ಲ. ಇನ್ನು ಬಹಳ ವಿಶೇಷವಾಗಿ ಇವರಿಗೆ ಸುತ್ತಾಡುವಂಥದ್ದು, ಪ್ರಯಾಣ ಮಾಡುವಂಥದ್ದು ಬಹಳ ಇಷ್ಟ. ಹಾಗಾಗಿನೇ ಆಗಾಗ್ಗೆ ಪ್ರವಾಸ ಮಾಡುವಂಥ ಒಂದು ಮನಸ್ಥಿತಿ ಇವರಿಗೆ ಜಾಸ್ತಿ ಇರುತ್ತೆ. ಇನ್ನು ವಿಶೇಷವಾಗಿ ಇವರು ಕಾಲಿನಲ್ಲಿ ಚಕ್ರವನ್ನು ಕಟ್ಕೊಂಡಿರ್ತಾರೆ. ಅಂದರೆ ಸದಾ ಸರ್ವದಾ ಇವರಿಗೆ ಸುತ್ತಾಟ ಅನ್ನುವಂಥದ್ದು ಇರಬೇಕು, ಒಂದು ಕಡೆ ನಿಲ್ಲಬಾರದು, ನೀರು ಯಾವಾಗಲೂ ಹರಿಯುವಂಥದ್ದು. ಹಾಗಾಗಿನೇ ಇವರು ಸದಾಕಾಲ ಕಾಲ್ನಡಿಗೆಯಲ್ಲೇ ಇರುವಂಥವ್ರು. ಇನ್ನು ಇವರಿಗೆ ಕಲ್ಪನಾ ಶಕ್ತಿ ಬಹಳಷ್ಟು ಇರುತ್ತೆ, ಅಂದರೆ ಊಹೆ ಜಾಸ್ತಿ. ಅದಕ್ಕಾಗಿಯೇ ಒಂದು ಕಲೆ, ಸಾಹಿತ್ಯ, ನಾಟ್ಯ, ಹಾಡುಗಾರಿಕೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಇವರು ತೊಡಗಿಸ್ಕೊಂಡ್ರೆ ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತಾರೆ. ಹಾಗೆ ಇವರಿಗೆ ಹಣಕಾಸಿನ ವಿಚಾರ, ಬ್ಯಾಂಕಿಂಗ್ ವಿಚಾರ ಅಷ್ಟೊಂದು ಆಗಿ ಬರಲ್ಲ, ಅದರಲ್ಲಿ ಹೆಚ್ಚು ಆಸಕ್ತಿ ಕೂಡ ಇರಲ್ಲ. ಹಾಗಾಗಿನೇ ಯಾವುದೇ ಒಂದು ಅಡ್ಮಿನಿಸ್ಟ್ರೇಟಿವ್ ವಿಚಾರದಲ್ಲಿ, ಆಡಳಿತಾತ್ಮಕವಾದಂಥ ವಿಚಾರದಲ್ಲಿ ಇವರಿಗೆ ಆಸಕ್ತಿ ಇಲ್ಲ. ಹಾಗಾಗಿ ಅಂಥ ಉದ್ಯೋಗದಲ್ಲಿ ಇವರು ಹೋಗದೇ ಇರುವಂಥದ್ದು ಅಥವಾ ಅದನ್ನು ರೂಢಿಸ್ಕೊಳ್ಳದೇ ಇರುವಂಥದ್ದು ಬಹಳ ಉತ್ತಮವಾಗುತ್ತೆ. ಇನ್ನು ಈ ದಿನಾಂಕದಲ್ಲಿ ಜನಿಸಿದಂಥವರು ಚಂದ್ರ ದರ್ಶನವನ್ನು ಮಾಡ್ತಾ ಇರಬೇಕು. ಚಂದ್ರನಿಗೆ ಸಂಬಂಧಪಟ್ಟಂತಹ ಕೆಲವು ವಿಶೇಷವಾದಂಥ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು. ಆದರೂ ಕೂಡ ತಾವು ಮಲಗುವಂಥ ಮನೆಯಲ್ಲಿ ಅಥವಾ ಕೋಣೆಯಲ್ಲಿ ಇವರು ಪೂರ್ಣ ಚಂದ್ರನ ಒಂದು ಚಿತ್ರವನ್ನು ಹಾಕ್ಕೊಳ್ಬೇಕು, ಅರ್ಧ ಚಂದ್ರನ ಪೋಸ್ಟರ್ಗಳನ್ನು ಹಾಕ್ಕೊಳ್ಬೇಕು. ಹಾಗೆ ಜಲಪಾತದಲ್ಲಿ ಚಂದ್ರ, ಸಮುದ್ರದಲ್ಲಿ ಚಂದ್ರ, ಈ ರೀತಿಯ ಪೋಸ್ಟರ್ಸ್ಗಳನ್ನು ಮಲಗುವ ಕೋಣೆಯಲ್ಲಿ ಅಂಟಿಸ್ಕೊಂಡ್ರೆ ಒಳ್ಳೆಯದು. ಏಕೆಂದರೆ ಇವರ ಮನಸ್ಸು ಪರಿಪಕ್ವವಾಗುತ್ತೆ ಆ ಸಂದರ್ಭದಲ್ಲಿ. ಹಾಗಾಗಿ ಮೂಡ್ ಸ್ವಿಂಗ್ ಆಗಲ್ಲ, ಮೂಡಿ ಆಗಲ್ಲ. ಒಟ್ಟಾರೆ ಒಂದು ಕೆಲಸಕ್ಕೆ ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಕೊಡುವಂಥ ಒಂದು ಪ್ರಯತ್ನ ಇಂಥದ್ರಿಂದ ಆಗತ್ತೆ. ಹಾಗಾಗಿ ಬಂಧುಗಳೇ, ಈಗಾಗಲೇ ಹೇಳಿದಾಗೆ 2, 11, 20 ಮತ್ತು 29 ಈ ದಿನಾಂಕಗಳಲ್ಲಿ ಹುಟ್ಟಿದಂಥವರ ಸ್ವಭಾವ ಹೇಗಿರುತ್ತೆ ಅನ್ನೋಂಥದ್ದನ್ನು ತಿಳ್ಕೊಂಡ್ರೆ, ಇನ್ನು ಇವರು ಮಾಡಬೇಕಾಗಿರುವಂಥ ಪರಿಹಾರ ಕ್ರಮಗಳೇನು ಅನ್ನೋಂಥ ವಿಚಾರಗಳನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಕೆಲವೊಂದು ಅನಾನುಕೂಲಕರ ಪರಿಸ್ಥಿತಿಗಳು ಹೆಚ್ಚಾಗಿ ಉದ್ಭವ ಆಗುತ್ತೆ. ಅದರಲ್ಲೂ ಸ್ಪರ್ಧೆಗಳು ಹೆಚ್ಚಾಗುವಂಥದ್ದು ಈ ದಿನದಲ್ಲಿ. ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಈ ದಿನ ಇದ್ದೇ ಇರುತ್ತೆ. ಇದರಿಂದ ಕಂಗಾಲಾಗಬೇಡಿ, ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಇನ್ನು ಕೆಲವರು ನೋಡಿ, ಇಲ್ಲಿಂದ ಪಲಾಯನವಾದವನ್ನು ಅನುಸರಿಸುವಂಥದ್ದು ಕೂಡ ಇದೆ. ಅಂದರೆ ಕಷ್ಟದ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಅಲ್ಲಿಂದ ಓಡಿ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಬದಲಾಗಿ ಅಲ್ಲೇ ನಿಂತು ಅದನ್ನು ಎದುರಿಸಬೇಕು ಅಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ಕುಜ ಶಕ್ತಿಗೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಅಂಥ ಕಾರಕತ್ವವನ್ನು ನೀವು ಹೊಂದಿದ್ರೆ ಆ ಒಂದು ಸನ್ನಿವೇಶವನ್ನು ಎದುರಿಸ್ತೀರಿ, ಅದನ್ನು ಒಳ್ಳೆಯ ದಾರಿಗೆ ಪರಿವರ್ತನೆ ಮಾಡ್ಕೊಳ್ತೀರಿ. ಹಾಗಾಗಿನೇ ಅಂಥ ಪ್ರಯತ್ನವನ್ನು ಮುಂದುವರಿಸಿ ಅಂತ ಹೇಳ್ತಾ, ಇನ್ನು ಕಷ್ಟಪಡದೆ ಇಷ್ಟದ ವಸ್ತು ನಿಮಗೆ ಸಿಕ್ಕಲ್ಲ, ಇದು ಸತ್ಯ. ಅದನ್ನು ನೀವು ಈ ದಿನ ಅನುಸರಣೆ ಮಾಡಬೇಕು. ಹಾಗಾಗಿ ಕಷ್ಟವನ್ನು ಪಡೋದಂಥದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನ ಚಾತುರ್ಯದಿಂದ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳಿದೆ. ಎಲ್ಲೋ ಒಂದು ಕಡೆ ನಿಮಗೆ ಒಂದು ಉನ್ನತ ಮಟ್ಟದಲ್ಲಿ ಕೆಲಸಗಳಾಗ್ತಾ ಇದೆ ಅನ್ನುವಂಥ ಒಂದು ಭರವಸೆಯ ಮಾತು ಸಿಕ್ಕತ್ತೆ.
ಹಾಗೆ ಈ ದಿನ ಸ್ನೇಹಿತರ ಜೊತೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಇದು ಅಷ್ಟೊಂದು ಒಳ್ಳೆಯದನ್ನು ಉಂಟು ಮಾಡಲ್ಲ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಆಹಾರ ವಿಹಾರಾದಿಗಳಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹೊಸ ಪ್ರೋತ್ಸಾಹದಾಯಕವಾದಂಥ ಕೆಲಸಗಳು ಸಿಕ್ಕುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಸನ್ನಿವೇಶ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಆದರೆ ಅದನ್ನು ನೀವು ಹೇಗೆ ಬಳಸ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಫಲಿತಾಂಶಗಳು ಈ ದಿನ ನಿರ್ಧಾರಿತವಾಗತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ 4ನೇ ಮನೆ ಅಂತ ಹೇಳಿದ್ರೆ ಇಲ್ಲಿ ವಿಶೇಷವಾಗಿ ಸುಖದಕ್ಕೆ ವಂಚಿತವಾಗುವಂಥದ್ದು ಎಲ್ಲವೂ ಇದೆ. ಆದರೆ ಅನುಭವಿಸುವಂಥ ಒಂದು ತಾಳ್ಮೆ ಈ ದಿನ ಇರಲ್ಲ, ಅಷ್ಟೊಂದು ಸಮಯ ಕೂಡ ಇರಲ್ಲ. ಹಾಗಾಗಿ ಈ ದಿನ ಕೆಲಸದ ಮೇಲೆ ಕೆಲಸ ಬರುವಂಥದ್ದು, ಕೆಲಸದಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಮುಖ್ಯವಾದ ಕೆಲಸ ಕಾರ್ಯಗಳನ್ನು ಮರೆತು ಕೆಲವೊಬ್ಬರ ಕೆಲಸ ಕಾರ್ಯಗಳಿಗೆ ಹೆಚ್ಚು ಗಮನ ಕೊಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ಕೆಲಸಗಳ ಆಯ್ಕೆ ಏನಿದೆ, ಈ ಪ್ರಿಯಾರಿಟೈಸ್ ಮಾಡಿಕೊಳ್ಳೋದ್ರಲ್ಲಿ ಈ ದಿನ ಎಡುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಹಠಮಾರಿತನವನ್ನು ಸ್ವಲ್ಪ ಬಿಡಬೇಕಾಗತ್ತೆ. ನಿಮ್ಮದೇ ಮಾತು ನಡಿಬೇಕು, ನಿಮ್ಮದೇ ಒಂದು ಮಾತಾಗಲಿ ಅಥವಾ ನಿಮ್ಮದೇ ಅಭಿಪ್ರಾಯಕ್ಕೆ ಮನ್ನಣೆ ಸಿಗಬೇಕು ಅನ್ನುವಂಥ ವಿಚಾರವನ್ನು ಕೈ ಬಿಟ್ಬಿಡಿ. ಬೇರೆಯವರನ್ನು ಕೂಡ ಈ ದಿನ ನೀವು ಗಮನಿಸಬೇಕು, ಅವರಿಗೂ ಕೂಡ ಒಂದು ಮಾನ್ಯತೆಯನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ನೀವು ಮನೆಯಲ್ಲಿ ಮಾಡುವಂಥ ಒಂದು ಸಾಧನೆ ಏನಿದೆ ಅದು ತುಂಬ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು. ನಿಮಗೆ ಒಂದು ರೀತಿಯಲ್ಲಿ ಸೋಜಿಗ, ಒಂದು ಕ್ಯೂರಿಯಾಸಿಟಿ ಈ ದಿನ ಇರುತ್ತೆ. ಹಾಗೆ ಮಕ್ಕಳ ಬಗ್ಗೆ ಈ ದಿನ ನೀವು ಪಡುವಂಥ ಒಂದು ಶ್ರಮ ಏನಿದೆ ಅದು ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಹಾಗಾಗಿನೇ ಈ ದಿನ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರ ಸಾಧಕ ಬಾಧಕಗಳನ್ನು ಮೊದಲು ತೂಗಿ ನೋಡಿ ನಂತರದಲ್ಲಿ ಮುಂದುವರಿರಿ. ಇನ್ನು ಈ ಸಣ್ಣ ಪುಟ್ಟ ವಿವಾದಗಳೇನಿದೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಮಿತ್ರರು ಯಾರು, ಶತ್ರುಗಳ್ಯಾರು ಅನ್ನೋಂಥದ್ರ ಒಂದು ಪಟ್ಟಿಯನ್ನು ಮಾಡ್ಕೊಳ್ತೀರಿ. ಅದರಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಎಷ್ಟಿದೆ, ರಾಶಿ ಸಂಧಾನ ಮಾಡಿಕೊಳ್ಳುವಂಥದ್ದು ಎಷ್ಟಿದೆ ಅನ್ನುವಂಥ ಲೆಕ್ಕಾಚಾರ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಅದನ್ನು ಬಹಳ ಉತ್ತಮವಾದಂಥ ಒಂದು ಸನ್ನಿವೇಶಕ್ಕೆ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದರೆ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಗೆ ಸರಿಯಾದಂಥ ಹೊಸ ದಾರಿ ಸಿಕ್ಕುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿಯಾಗುತ್ತೆ ಈ ದಿನದಲ್ಲಿ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳೇನಿದೆ ಅದು ನಿಮಗೆ ಸಂತೋಷವನ್ನು ತರುತ್ತೆ. ಜೊತೆಗೆ ಮೇಲಧಿಕಾರಿಗಳು ಕೂಡ ಸಂತುಷ್ಟರಾಗ್ತಾರೆ, ಅವರಿಗೂ ಕೂಡ ಒಂದು ಸಮಾಧಾನ, ಅವರು ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಕೆಲವೊಂದು ಅಹಿತಕರವಾದಂಥ ಘಟನೆಗಳು ಏನಾದರೂ ಬಂದರೆ ಅದು ನಿಮ್ಮ ಏಕಾಗ್ರತೆಗೆ ಭಂಗ ತರುವಂಥದ್ದು. ಹಾಗಾಗಿ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ವ್ಯವಹಾರ ಮಾಡಬೇಡಿ, ಮಾತುಕತೆಗೆ ಹೋಗಬೇಡಿ ಈ ದಿನ. ಹಾಗೆ ಈ ದಿನ ಬಹಳ ಸಂಯಮದಿಂದ ಹಿರಿಯರ ಜೊತೆ ವರ್ತಿಸಬೇಕಾಗತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ಅವರಿಗೆ ತಿಳಿಸುವಂಥದ್ದು, ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ಅದೆಲ್ಲ ಮಾಡ್ತಾ ಇದ್ದೀರಿ. ಆದರೆ ಈ ದಿನ ಅದಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ತಿರುವು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಇದು ನಿಮಗೆ ಸಂಪೂರ್ಣವಾದಂಥ ತೃಪ್ತಿಯನ್ನು ತರುತ್ತೆ. ಹಾಗೆ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ಈ ದಿನ ನೀವು ಸಂತೋಷವನ್ನು ಅನುಭವಿಸುವಂಥದ್ದು. ಹಾಗಾಗಿ ಈ ಸುಖ, ಶಾಂತಿ, ಸಂತೋಷ ಎಲ್ಲಿ ಸಿಕ್ಕತ್ತೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂಥ ವಿಚಾರಗಳು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಬಿಸ್ನೆಸ್ ಮೈಂಡ್ ಇರುವಂಥದ್ದು ಅದು ಒಳ್ಳೆಯ ಲಾಭವನ್ನು ಪಡ್ಕೊಳ್ಳುತ್ತೆ, ಅನುಕೂಲವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳೇನಿದೆ ಅದು ಧನಾತ್ಮಕವಾಗಿ ಒಳ್ಳೆಯ ಲಾಭವನ್ನು ನಿಮಗೆ ತಂದು ಕೊಡುವಂಥದ್ದು. ಅದಕ್ಕಾಗಿಯೇ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಸ್ಮರಣೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ
ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕುಟುಂಬ ಸ್ಥಾನ. ಹಾಗಾಗಿ ಚಂದ್ರ ಕುಟುಂಬದಲ್ಲಿದ್ದಾಗ ಈ ದಿನ ಮನಸ್ಸಿಗೆ ಸ್ವಲ್ಪ ಒತ್ತಡಗಳು ಇರುತ್ತೆ. ಕುಟುಂಬಸ್ಥರಿಂದ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇರುತ್ತೆ. ಆದರೆ ಆ ನಿರೀಕ್ಷೆಯನ್ನು ಈ ದಿನ ನೀವು ಪೂರ್ಣಗೊಳಿಸುವಲ್ಲಿ ವಿಫಲರಾಗ್ತೀರಿ. ಯಾಕೆಂದರೆ ಚಂಚಲವಾದಂಥ ಮನಸ್ಸು ನಿಮಗೆ ಇರುವಂಥದ್ದು. ಅದೇ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ 2ನೇ ಸ್ಥಾನದಲ್ಲಿದ್ದಾಗ, ವಿಶೇಷವಾಗಿ ಇದು ವಾಕ್ಸ್ಥಾನ, ಇಲ್ಲಿ ಮಾತಿನಲ್ಲಿ ವ್ಯತ್ಯಾಸಗಳಾಗ್ಬಿಡುತ್ತೆ. ಹಾಗಾಗಿನೇ ಈ ಕೋಪ ಅನ್ನುವಂಥದ್ದು ಮಾತಿನ ಮೂಲಕ ಬಹಳ ಬೇಗ ವ್ಯಕ್ತವಾಗಿಬಿಡುತ್ತೆ. ಇದು ಈ ದಿನದಲ್ಲಿ ಕೆಲವೊಂದು ಸಂಬಂಧಗಳನ್ನು ದೂರ ಇಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ. ಅದರ ಬದಲು ವಿವೇಚನೆಯಿಂದ, ವಿವೇಕದಿಂದ ಸನ್ನಿವೇಶದಲ್ಲಿ ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಕೂಡ ಈ ದಿನ ನಿಮ್ಮನ್ನು ಕಾಡುವಂಥದ್ದು ಇದೆ. ಇನ್ನು ಹೊಸ ಸಾಲದ ಪ್ರಯತ್ನಗಳು ಕೂಡ ಈ ದಿನ ಯಾರಾದರೂ ಮಾಡಿದ್ರೆ ಅದು ಕೂಡಿ ಬರಲ್ಲ. ಒಂದು ವೇಳೆ ಅದು ಕೂಡಿ ಬಂದರೂ ಕೂಡ ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಸೇರುವಂಥದ್ದು, ಆ ಹಣದ ಮರುಪಾವತಿ ಮಾಡುವಂಥದ್ದೇ ನಿಮಗೆ ಸ್ವಲ್ಪ ಕಷ್ಟವಾಗುತ್ತೆ. ಹಾಗೆ ಈ ದಿನ ಹಠಾತ್ತಾಗಿ ಪ್ರಯಾಣ ಮಾಡುವಂಥ ಸೂಚನೆಗಳು ಕೂಡ ಇದೆ. ಆದರೆ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಹಾಗೆ ಈ ದಿನದಲ್ಲ ಉತ್ತರಾರ್ಧ ಏನಿದೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತೆ. ನಿಮಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ಹೊಸತನ್ನು ನೋಡ್ತೀರಿ. ಹೊಸದರ ಅನುಭವ ಬಹಳ ಬೇಗ ಈ ದಿನ ಆಗುವಂಥದ್ದು ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ ಬಹಳ ಸುಲಭವಾಗಿ ನಡೀತಾ ಇದೆ, ಸರಳವಾಗಿ ನಡೀತಾ ಇದೆ. ಯಾವುದೇ ರೀತಿಯ ತೊಂದರೆಗಳಿಲ್ಲ. ಹಾಗೆ ನೆನ್ನೆಗಿಂತ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಲಾಭವನ್ನು ನೋಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಸ್ವಲ್ಪ ಅನಾವಶ್ಯಕವಾದಂಥ ಖರ್ಚಿನಿಂದ ದೂರ ಇರಬೇಕು. ಆ ಖರ್ಚಿನ ಬಾಬ್ತು ಬಂದರೆ ಆ ಒಂದು ಖರೀದಿ ಎಷ್ಟರ ಮಟ್ಟಿಗೆ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನೀವು ಯಾರಿಗೆ ಭರವಸೆಯನ್ನು ಕೊಡ್ತೀರಿ, ಯಾರಿಗಾದರೂ ಒಂದು ಮಾತನ್ನು ಕೊಡ್ತೀರಿ, ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಇರ್ತೀರಿ. ಹಾಗಾಗಿ ನಿಮ್ಮ ಮಾತಿಗೆ ಬೆಲೆ ಇದೆ, ತೂಕ ಇದೆ ಈ ದಿನ. ಹಾಗೆ ಕೆಲವು ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮರುಪ್ರಾರಂಭ ಮಾಡ್ತೀರಿ. ಇದರಲ್ಲಿ ತುಂಬ ಸಕ್ಸಸ್ ಕಾಣುವಂಥ ದಿನ ಇದು. ಹಾಗೆ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ ಒಡನಾಟ, ಅವರ ಜೊತೆ ಒಂದು ಮಾತುಕತೆ, ಯಾವುದೋ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಈ ದಿನ ನಡೆಯುವಂಥ ಸಾಧ್ಯತೆಗಳು ಇರುತ್ತೆ. ಇದರಿಂದ ಅವರ ಜೊತೆಯಲ್ಲಿ ನೀವು ನಡೆಸುವಂಥ ಚರ್ಚೆ ಒಂದು ಒಳ್ಳೆಯ ವಿಚಾರಕ್ಕೆ ನಾಂದಿಯಾಗುತ್ತೆ. ಹಾಗೆ ಈ ದಿನ ಆಧ್ಯಾತ್ಮಿಕ ಸೇವಾ ಕಾರ್ಯದಲ್ಲಿ ಹೆಚ್ಚು ಭಾಗವಹಿಸುವಂಥದ್ದು ಕೂಡ ಮನಸ್ಥಿತಿ ಇದೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ಹೊಂದಿಕೊಂಡು ಹೋಗುವಂಥ ಸ್ವಭಾವ ಇರೋದರಿಂದ ಕೆಲವೊಂದು ಕ್ಲಿಷ್ಟಕರವಾದಂಥ ಸನ್ನಿವೇಶಗಳಿಗೆ ಹೊಂದಿಕೊಳ್ತೀರಿ. ಹಾಗೆ ಈ ದಿನ ನಿಮಗೆ ತಾಳ್ಮೆ ಬಹಳಷ್ಟಿದೆ. ಹಾಗಾಗಿನೇ ಕೆಲವೊಂದು ಇಲಾಖೆಗಳಲ್ಲಿ ಆಗಬೇಕಾಗಿರುವಂಥ ಕೆಲಸಗಳಾಗಲಿ, ಇಲಾಖಾ ಮಟ್ಟದ ಕೆಲಸ ಕಾರ್ಯಗಳಲ್ಲಾಗಲಿ ಸ್ವಲ್ಪ ತಾಳ್ಮೆಯಿಂದಲೇ ಕೆಲಸಗಳಾಗಲಿ ಅಂತ ಹೇಳಿ ಬಯಸ್ತಾ ಇರ್ತೀರಿ. ಹಾಗೆ ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಯಾವುದೇ ರೀತಿಯ ದುಸ್ಸಾಹಸವನ್ನು ಮಾಡಬೇಡಿ, ರಿಸ್ಕ್ ತೆಗೆದುಕೊಳ್ಬೇಡಿ, ತುಂಬ ಅಡ್ವೆಂಚರಸ್ ಆಗಿ ಇರಬೇಡಿ. ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಅದರಲ್ಲೂ ನೀವು ನಡೀತಾ ಇರುವಂಥ ದಾರಿಗೆ ಬದಲಾಗಿ ಬೇರೊಂದು ಮಾರ್ಗವನ್ನು ಕಂಡುಹಿಡ್ಕೊಳ್ಳುವಂಥದ್ದು, ಅಂದರೆ ಆಲ್ಟರ್ನೇಟ್ ವೇಯನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಇರ್ತೀರಿ. ಹಾಗಾಗಿನೇ ಈ ದಿನ ಸರಿಯಾದ ಹೊಸ ದಾರಿ ಯಾವುದು ಅನ್ನುವಂಥದ್ರ ಬಗ್ಗೆ ಒಂದು ಅನ್ವೇಷಣೆಯಲ್ಲಿ ಇರುವಂಥವ್ರು. ಹಾಗಾಗಿನೇ ಈ ದಿನ ತುಂಬ ರಿಸರ್ಚ್ ಮೈಂಡ್ ಇರುತ್ತೆ ನಿಮಗೆ. ಇನ್ನು ಯಾವುದೇ ರೀತಿಯ ವಸ್ತುವಿನ ಖರೀದಿ, ವಾಹನ ಖರೀದಿ ಇತ್ಯಾದಿಗಳಿಗೆ ಸ್ವಲ್ಪ ಅಡೆತಡೆಗಳು ಈ ದಿನ ಜಾಸ್ತಿ ಇರುತ್ತೆ. ಅಷ್ಟೊಂದು ಸ್ಮೂತಾಗಿ ಕೆಲಸಗಳಾಗಲ್ಲ. ಆದರೆ ಆ ಅಡಚಣೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡುವಂಥವ್ರಿಗೆ ಬಹಳ ಬೇಗ ಅದು ಪರಿಹಾರ ಆಗುತ್ತೆ. ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ.
ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ನಿಮ್ಮ ಹಿರಿಯರ ಒಂದು ಆಶೀರ್ವಾದದಿಂದ, ಅವರ ಸಹಕಾರದಿಂದ ಬಹಳ ಬೇಗ ನಡೆಯುತ್ತೆ. ಫಲಿತಾಂಶ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಯಾವುದೇ ವಿಷಯದಲ್ಲಾದರೂ ಕೂಡ ನೀವು ಅತಿರೇಕಕ್ಕೆ ಹೋಗಬೇಡಿ. ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇದೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಸ್ನೇಹಿತರ ಜೊತೆಯಲ್ಲಿ ಬಹಳ ಸಂಭ್ರಮದಿಂದ ವರ್ತಿಸ್ತೀರಿ ಈ ದಿನದಲ್ಲಿ. ಹಾಗಾಗಿನೇ ಗೆಳೆತನಕ್ಕೆ, ಸ್ನೇಹಕ್ಕೆ ಹೆಚ್ಚು ಮಹತ್ವ ಕೊಡುವಂಥ ದಿನ ಇದು. ಹಾಗೆ ಈ ದಿನ ಸ್ವಲ್ಪ ಹಠಮಾರಿ ಧೋರಣೆ ಇರುವಂಥವ್ರು ಅದನ್ನು ಬಿಟ್ಟರೆ ಅತ್ಯುತ್ತಮವಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ, ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ ಉತ್ತಮವಾದಂಥ ಒಂದು ರ್ಯಾಪೋ ಇಟ್ಕೊಳ್ಳಿ. ಹಾಗೆ ನಿಮಗೆ ಅನಿಸಿದ್ದನ್ನು ನೇರವಾಗಿ ಹೇಳುವಂಥದ್ದು, ಮುಚ್ಚುಮರೆ ಇಲ್ಲದೆ ಮಾತಾಡುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಂಡ್ರೆ ಅದ್ಭುತವಾದಂಥ ಯಶಸ್ಸು ನಿಮಗೆ ಸಿಕ್ಕತ್ತೆ. ಆದರೆ ಪ್ರಯತ್ನ ಮಾತ್ರ ಮುಂದುವರಿಸಿ. ಈ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲವನ್ನು ನಿಮಗೆ ಭಗವಂತ ದಯಪಾಲಿಸ್ತಾನೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನಾಮ ಸ್ಮರಣೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರುವಂಥದ್ದು ಇದೆ. ಒಟ್ಟಾರೆ ಇಡೀ ಕುಟುಂಬ ಈ ದಿನ ಒಂದು ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಹೊಸ ಹೊಸ ಸಾಲದ ಪ್ರಯತ್ನಗಳನ್ನು ಮಾಡುವಂಥವ್ರಿಗೆ ಸಾಲ ಬಹಳ ಬೇಗ ಸಿಕ್ಕತ್ತೆ. ಆದರೆ ಈ ಸಾಲವನ್ನು ನೀವು ಮರುಪಾವತಿ ಮಾಡುವಂಥ ಸಂದರ್ಭದಲ್ಲಾಗಲಿ ಅಥವಾ ಬಂದಿರುವಂಥ ಹಣವನ್ನು ಬಳಸುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಉದ್ಯೋಗದ ವಾತಾವರಣ ಏನಿದೆ ಅದು ಸ್ವಲ್ಪ ಅಸ್ತವ್ಯಸ್ತವಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಗೊಂದಲ ಗೋಜಲು ಇರುತ್ತೆ. ಯಾವುದರಲ್ಲೂ ಕೂಡ ಒಂದು ಕ್ಲಾರಿಟಿ ಅನ್ನುವಂಥದ್ದು ಬರಲ್ಲ. ಹಾಗೆ ಈ ದಿನ ಆರೋಗ್ಯದ ಕಡೆ ನೀವು ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ ಅದಕ್ಕಾಗಿ ಸ್ವಲ್ಪ ಓಡಾಟ, ಖರ್ಚು ವೆಚ್ಚಗಳು ಮುಂದೆ ಜಾಸ್ತಿ ಆಗ್ಬೋದು. ಹಾಗಾಗಿನೇ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ. ಹಾಗಾಗಿ ಆ ಒಂದು ಈ ಆರೋಗ್ಯ ಸಮಸ್ಯೆಗಳೇನಿದೆ ಅದನ್ನು ಆರಂಭದ ಹಂತದಲ್ಲೇ ಪರಿಹಾರ ಮಾಡಿಕೊಳ್ಳುವಂಥದ್ದು ಬಹಳ ಸೂಕ್ತ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ, ನಿಮ್ಮ ಅಮೂಲ್ಯ ದಾಖಲೆ ಪತ್ರಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಆದರೆ ಭಾವನೆಗಳಿಗೆ ದಾಸರಾಗಬೇಡಿ. ಇನ್ನು ಈ ದಿನ ನಿಮ್ಮ ಸ್ವಂತಿಕೆಯ ವಿಚಾರದಲ್ಲಿ ಕೆಲವರು ಹಸ್ತಕ್ಷೇಪ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಬಹಳ ಬೇಗ ಕೋಪ ಬರುತ್ತೆ. ಆದರೆ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ನಿಮ್ಮ ವಸ್ತುವಿನ ಬಗ್ಗೆ ಸ್ವಲ್ಪ ಜೋಪಾನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ವಿಶೇಷವಾಗಿ ಈ ದಿನ ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಫಲಪ್ರದವಾದಂಥ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಉದ್ಯೋಗದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗುವಂಥ ದಿನ, ಅಡೆತಡೆಗಳು ದೂರ ಆಗುವಂಥ ದಿನ ಕೂಡ. ಹಾಗೆ ಈ ದಿನ ನಿಮ್ಮ ಪರಿಸ್ಥಿತಿ ತುಂಬ ಆಶಾದಾಯಕವಾಗಿರುತ್ತೆ. ಅಂದರೆ ಎಲ್ಲ ಕಡೆಗಳಲ್ಲೂ ಕೂಡ ನಿಮಗೆ ಒಂದು ಪಾಸಿಟಿವ್ ಆಗಿರುವಂಥ ರೆಸ್ಪಾನ್ಸ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ಹೊಸ ಪರಿಚಯಸ್ಥರ ಜೊತೆಯಲ್ಲಿ ವ್ಯವಹಾರಗಳನ್ನು ಆರಂಭ ಮಾಡ್ತೀರಿ. ಆದರೆ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಹಾಗೆ ಈ ದಿನದಲ್ಲಿ ನಿಮಗೆ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಸ್ನೇಹಿತರಾಗಲಿ ಎಷ್ಟರ ಮಟ್ಟಿಗೆ ಅನುಕೂಲವನ್ನು ತರ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಹಳ ಎತ್ತಿದ ಕೈ ನೀವು. ಹಾಗೆ ಈ ದಿನ ಸಮಸ್ಯೆಗಳನ್ನು ಬಹಳ ಸಂಯಮದಿಂದ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಗ್ರಹಗತಿಗಳು ಚೆನ್ನಾಗಿರೋದ್ರಿಂದಲೇ ಯಶಸ್ಸು ಖಂಡಿತ ನಿಮಗೆ ಸಿಕ್ಕತ್ತೆ. ಇನ್ನು ಕೆಲವೊಂದು ಕ್ಷುಲ್ಲಕ ವಿಚಾರಗಳಿದೆ, ನೆಗ್ಲಿಜಿಬಲ್ ಆಗಿರುವಂಥದ್ದು, ಅಂಥದ್ದಕ್ಕೆ ಯಾವುದೇ ಮಾನ್ಯತೆಯನ್ನು ಕೊಡಬೇಡಿ. ಕಂಡು ಕಾಣದಂತೆ ತಟಸ್ಥರಾಗಿರುವಂಥದ್ದು ಬಹಳ ಸೂಕ್ತ. ಹಾಗೆ ಈ ದಿನ ಮನಃಶಾಂತಿ ಬೇಕು, ಹಾಗೆ ಮಾನಸಿಕ ನೆಮ್ಮದಿ ಬೇಕು. ಅದಕ್ಕಾಗಿಯೇ ನಿಮ್ಮ ಅಹಂಭಾವವನ್ನು ಬದಿಗಿಟ್ಟು ಹೊಂದಾಣಿಕೆಯ ಮನೋಭಾವವನ್ನು ಹೆಚ್ಚಿಸ್ಕೊಳ್ಳಿ, ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ನಿಮ್ಮ ಗುರಿ ಸಾಧನೆಯ ಕಡೆಗೆ ನಿಮ್ಮ ಗಮನ ಇರಬೇಕು. ಎಲ್ಲೋ ಒಂದು ಕಡೆ ಗಮನ ಅರ್ಧಕ್ಕೆ ನಿಲ್ಲುವಂಥದ್ದು,
ಹಾಗಾಗಿನೇ ನಿಮ್ಮ ಸ್ನೇಹಿತರ ಬಂಧುಗಳ ಜೊತೆಯಲ್ಲಿರುವಂಥ ಸಂದರ್ಭದಲ್ಲಿ ನಿಮ್ಮ ಗುರಿ ತಲುಪುವಂಥದ್ದನ್ನು ಆಗಾಗ್ಗೆ ಮೆಲುಕು ಹಾಕ್ತಾಯಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಪ್ರಭಾವವನ್ನು ತೋರಿಸಬೇಡಿ, ಸಾಧಾರಣವಾಗಿರಬೇಕು ಈ ದಿನದಲ್ಲಿ. ಹಾಗಾಗಿನೇ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು ನೀವು ತೋರಿಸುವಂಥದ್ದು, ಹಾಗೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಏನಿದೆ ಅದಕ್ಕೆ ಅನುಗುಣವಾದಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಒಂದು ಪ್ರಾಯೋಗಿಕವಾದಂಥ ಪ್ರಯತ್ನವನ್ನು ಈ ದಿನ ಮಾಡ್ತೀರಿ. ಹಾಗೆ ಈ ದಿನ ಗ್ರಹಗತಿಗಳ ಸ್ಥಿತಿಗತಿಗಳು ಅಷ್ಟೊಂದು ಉತ್ತಮವಾದಂತಹ ಸ್ಥಿತಿಯಲ್ಲಿಲ್ಲ. ಆದ್ದರಿಂದಲೇ ದೂರದ ಪ್ರಯಾಣ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಉದ್ಭವ ಆಗಿರುವಂಥ ಈ ಭಿನ್ನಾಭಿಪ್ರಾಯಗಳೇನಿದೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಒಟ್ಟಾರೆ ಈ ದಿನ ಯಾವುದೇ ವಿಚಾರದಲ್ಲಾಗಲಿ ಮೈ ಮರಿಬೇಡಿ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಆಗುವಂಥ ಈ ವಾಗ್ವಾದ ಏನಿದೆ ಅದು ಮನಸ್ಸಿಗೆ ಭಾರಿ ಆಘಾತವನ್ನು ತರುವಂಥದ್ದು. ನಾಳಿನ ದಿನದಲ್ಲಿ ಪಶ್ಚಾತ್ತಾಪ ಪಡ್ತೀರಿ, ಆದರೆ ಅದು ಮಿಂಚಿ ಹೋದ ಕಾಲ ಅದು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನ ನೀವು ಅಲ್ಪ ಲಾಭಕ್ಕಾಗಿ ಹೆಚ್ಚು ಹೋರಾಟ ಮಾಡುವಂಥದ್ದು ಇದೆ. ಬೆಟ್ಟವನ್ನು ಅಗೆದು ಇಲಿಯನ್ನು ಹಿಡ್ಕೊಂಡ್ರು ಅನ್ನುವಂಥ ಗಾದೆ ಮಾತಿದೆ. ಅದೇ ರೀತಿಯಲ್ಲಿ ಹೆಚ್ಚು ಶ್ರಮ ಪಡ್ತೀರಿ, ಆದರೆ ಫಲ ಮಾತ್ರ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿನೇ ಬಹಳ ವಿಶೇಷವಾದಂಥ ಸಂದರ್ಭದಲ್ಲಿ ಈ ದಿನ ನೀವು ನಿಮ್ಮ ಗಣ್ಯರನ್ನು ಅಥವಾ ಸಮಾಜದಲ್ಲಿರುವಂಥ ಹಿರಿಯರನ್ನು ಭೇಟಿ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಅವರು ನಿಮ್ಮನ್ನು ಹಗುರವಾಗಿ ನೋಡಬಾರ್ದು, ಆ ರೀತಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಯಾವುದೇ ಒಂದು ತೀರ್ಮಾನಕ್ಕೆ ಬರಬೇಕಾಗಿ, ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಬೇಕಾದ್ರೂ ಕೂಡ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿರಿ. ಸಾಧಕ ಬಾಧಕಗಳನ್ನು ನೋಡಿಕೊಳ್ಳಿ. ಹಾಗೆ ಈ ದಿನ ನೀವು ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗಿರಬೇಕಾಗತ್ತೆ. ಕೆಲವೊಂದು ವಿಚಾರಗಳಲ್ಲಿ ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ತುಡಿತ ಇರುತ್ತೆ, ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಏನೋ ಇದೆ, ಆದರೆ ಯಾರೋ ಕಿಡಿಗೇಡಿಗಳು ಮಾಡುವಂಥ ಕೆಲವು ಅಪಪ್ರಚಾರಗಳೇನಿದೆ ಅದು ಮನಸ್ಸನ್ನು ಘಾಸಿಗೊಳಿಸುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ಕೂಡ ಇರುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಹೆಚ್ಚು ಹೆಚ್ಚು ಅವಲಂಬನೆ ಆದಷ್ಟು ನಿಮಗೆ ಲಾಭಾಂಶ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿನೇ ಸ್ವತಂತ್ರವಾಗಿ ನೀವು ಕೆಲವು ಕೆಲಸಗಳನ್ನು ಹಮ್ಮಿಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ, ಆದರೂ ಕೂಡ ಭಯಪಡಬೇಡಿ, ಮುಂದುವರಿರಿ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಅನುಕೂಲಕರವಾದಂಥ ವಾತಾವರಣ ಇದ್ದರೂ ಕೂಡ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ಎಡವಟ್ಟುಗಳಿಂದ ಅಂಥ ಫಲಗಳು ನಿಮ್ಮಿಂದ ದೂರ ಉಳಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ವಂತ ನಿರ್ಧಾರಗಳು ಎಲ್ಲರಿಗೂ ಇಷ್ಟ ಆಗುತ್ತೆ, ಆದರೆ ಅದನ್ನು ಸ್ವಲ್ಪ ಬಿಡಿಸಿ ಹೇಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕುಟುಂಬ, ನಿಮ್ಮ ಪ್ರೀತಿ ಪಾತ್ರರು ಈ ದಿನ ನಿಮಗಾಗಿ ಕಾಯುವಂಥದ್ದು. ಹಾಗಾಗಿ ನಿಮ್ಮ ಒಂದು ಉಪಸ್ಥಿತಿಯೇ ನಿಮಗೆ ಹೆಚ್ಚು ಗೌರವವನ್ನು ತರುತ್ತೆ. ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ಒಂದು ಪ್ರಗತಿ ಇದೆ. ಆದರೆ ಈ ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ಸಿಕ್ಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆಯಿಂದ ಅದನ್ನು ಪರ್ಸ್ಯೂ ಮಾಡಬೇಕಾಗತ್ತೆ. ಇನ್ನು
ಈ ದಿನದಲ್ಲಿ ನಿಮ್ಮ ನಿರ್ಧಾರಗಳು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಆದರೆ ಕೆಲವೊಬ್ಬರಿಗೆ ನಿಮ್ಮ ವರ್ತನೆ ಇಷ್ಟ ಆಗದೇ ಇರಬಹುದು. ಹಾಗಾಗಿನೇ ನೀವು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಅದನ್ನು ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಮೊದಲ ಭಾಗದಲ್ಲಿ ಅನುಕೂಲಕರವಾದಂಥ ಒಂದು ವಾತಾವರಣ ಇದ್ದರೂ ಕೂಡ ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾದಂಥ ಒಂದು ಫಲ ಸಿಕ್ಕತ್ತೆ. ಹಾಗಾಗಿ ಪ್ರಯತ್ನ ಇಲ್ಲದೆ ಫಲ ಇಲ್ಲ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಈ ದಿನ ಬರುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಮೇಲಧಿಕಾರಿಗಳ ಮಾತುಗಳು ನಿಮಗೆ ತುಂಬ ಪ್ರೇರೇಪಣೆಯನ್ನು ನೀಡುತ್ತೆ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ಒದಗಿ ಬರುವಂಥದ್ದು ಇದೆ. ಅದು ನಿಮ್ಮ ವೃತ್ತಿಗೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಟ್ಯಾಲೆಂಟ್ಗೆ ಪೂರಕವಾಗಿರುವಂಥ ಕೆಲಸಗಳನ್ನು ಪಡ್ಕೊಳ್ತೀರಿ. ಇನ್ನು ಈ ದಿನ ನಿಮ್ಮ ತೀರ್ಮಾನಕ್ಕೆ ಬದ್ಧವಾಗುವಂಥ ಸನ್ನಿವೇಶದಲ್ಲಿ ಕೆಲವೊಂದು ಹಣಕಾಸಿನ ನಷ್ಟಗಳು ಕೂಡ ಉಂಟಾಗುವಂಥದ್ದಿದೆ. ಯಾರಿಗೋ ಕೊಟ್ಟಂಥ ಮಾತು, ಒಂದು ಪ್ರಾಮಿಸ್ ಏನಿದೆ ಅದನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಇರ್ತೀರಿ. ಹಾಗೆ ಈ ದಿನ ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದೇ ಪರಿಹಾರ ಅಲ್ಲ. ಸಮಸ್ಯೆಗೆ ಬೇರೆ ಬೇರೆ ರೀತಿಯ ಪರಿಹಾರಗಳಿದೆ, ಬೇರೆ ಬೇರೆ ರೀತಿಯ ಮಜಲುಗಳಿದೆ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಈ ದಿನ ಸ್ಟಡಿ ಮಾಡ್ಕೊಳ್ಳಿ, ನಂತರ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಲಾಭದಾಯಕವಾದಂಥ ದಿನ. ಕಾರ್ಯಕ್ಷೇತ್ರದಲ್ಲಿ ಯಾವುದೇ ರೀತಿಯ ವಾತಾವರಣ ಇದ್ದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಏಕೆಂದರೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು, ಆ ಕೆಲಸದ ವೈಖರಿ, ಹಾಗೆ ಕೆಲಸದಲ್ಲಿ ನಿಮಗಿರುವಂಥ ಒಂದು ಇನ್ವಾಲ್ವ್ಮೆಂಟ್, ಇದೆಲ್ಲ ಫಲಿತಾಂಶ ಬಹಳ ಧನಾತ್ಮಕವಾಗಿರುತ್ತೆ. ಇದನ್ನು ಕಂಡು ಕೆಲವರು ಹೊಟ್ಟೆ ಉರಿ ಪಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಎಚ್ಚರಿಕೆ. ಹಾಗೆ ಕುಟುಂಬದಲ್ಲಿರುವಂಥ ಒಂದು ಆತ್ಮೀಯತೆ, ಇದು ನಿಮ್ಮ ಅಡೆತಡೆಗಳನ್ನು ನಿಮ್ಮನ್ನು ದಾಟಿಸುತ್ತೆ. ಹಾಗಾಗಿನೇ ಒಂದು ಪ್ರೀತಿ ವಿಶ್ವಾಸವನ್ನು ಪಡ್ಕೊಳ್ಳೋದ್ರಲ್ಲಿ ತುಂಬ ಆಸಕ್ತಿ ಇದೆ, ಅದನ್ನು ಮುಂದುವರಿಸಿ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾಗಿರುವಂಥ ಒಂದು ವಾತಾವರಣ ಈ ದಿನ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಒಂದು ಹೆಸರು, ನಿಮ್ಮ ಖ್ಯಾತಿ ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥ ಅಧಿಕಾರಿಗಳಿಗೆ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನದ ವ್ಯವಹಾರಗಳು ತೃಪ್ತಿದಾಯಕವಾಗಿರುತ್ತೆ. ಹಣಕಾಸಿನ ವ್ಯವಹಾರಗಳು ನಿಮಗೆ ಸಂತೋಷವನ್ನು ತರುತ್ತೆ. ಒಟ್ಟಾರೆ ನೆನ್ನೆಗಿಂತ ಈ ದಿನ ಹೆಚ್ಚು ಪ್ರಬುದ್ಧರಾಗಿರ್ತೀರಿ. ಹೆಚ್ಚು ತೀರ್ಮಾನಗಳನ್ನು ಬಹಳ ಪ್ರಾಕ್ಟಿಕಲ್ಲಾಗಿ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಬೆಲೆ ಬಾಳುವಂಥ ಬಟ್ಟೆಯನ್ನಾಗಲಿ ವಸ್ತ್ರವನ್ನಾಗಲಿ ಖರೀದಿ ಮಾಡುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಈ ದಿನ ಅತಿ ಆಸೆಯನ್ನು ಪಡಬೇಡಿ. ಭಗವಂತ ಎಷ್ಟು ಕೊಡ್ತಾನೋ ಅಷ್ಟೇ ಸಾಕು. ಹಾಗಾಗಿ ಪ್ರಯತ್ನ ಮಾಡಿ, ಆದರೆ ಬರುವಂಥ ಫಲ ಏನಿದೆ ಅದಕ್ಕಾಗಿ ನೀವು ಹೆಚ್ಚು ಸಮಯವನ್ನು ವ್ಯರ್ಥ ಮಾಡಬೇಡಿ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿ ಸ್ವೀಕಾರ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.